ಸರ್ ಸ್ಟಾರ್ಟ್ ಮಾಡೋಣ ಈಗ. ಇಲ್ಲಿವರೆಗೂ ನಾವು ಇವತ್ತು 11ನೇ ದಿನ ನಮ್ಮ ಕೇವಾ ಕೈಪೋ ಇಂಡಸ್ಟ್ರಿಯಲ್ಲಿ ಏನ್ ಅಗ್ರಿಕಲ್ಚರ್ ಪ್ರಾಡಕ್ಟ್ಗಳೆಲ್ಲ ಬರ್ತಾ ಇದಾವೆ, ಒನ್ ಬೈ ಒನ್ ಪ್ರಾಡಕ್ಟ್ ಬಗ್ಗೆ ಸಂಪೂರ್ಣವಾಗಿ ನಾವು ಅದನ್ನ ಅಧ್ಯಯನ ಮಾಡ್ತಾ ತಿಳ್ಕೊಂತ ಹೋಗ್ತಾ ಇದೀವಿ. ಎಲ್ಲರೂ ಖುಷಿಯಾಗಿದೆ ಅಂತ ಹೇಳ್ತಾ ಇದಾರೆ. ಅದೇ ಆಗ್ಲೇ ವಿಜಯ್ ಸರ್ ಹೇಳ್ದಂಗೆ ನೀವು ಒಂದು ಅರ್ಧ ಮುಕ್ಕಾಲು ಗಂಟೆ ಎಲ್ಲಾದ್ರೂ ಪೀಸ್ಫುಲ್ ಜಾಗದಲ್ಲಿ ಕೂತ್ಕೊಂಡು ಒಂದು ಪೆನ್ನು ನೋಟ್ ಬುಕ್ ಎಲ್ಲ ಇಟ್ಕೊಂಡು ಮೇನ್ ಪಾಯಿಂಟ್ಗಳು ಏನಿರ್ತವೆ ಅವನ್ನೆಲ್ಲ ನೀವು ನೋಟ್ ಮಾಡ್ಕೊಂತ ಇತ್ತಂದ್ರೆ ಇದು ಒಂದು ಕಲಿಕೆ. ಅದು ನೋಟ್ ಮಾಡ್ಕೊಂತ ಇತ್ತಂದ್ರೆ ನೀವು ಇನ್ನೊಬ್ರಿಗೆ ಅದನ್ನ ಕಲಿಸ್ಬೋದು. ಕಲಿಸಿದ ನಂತರ ನೆಕ್ಸ್ಟ್ ನಾವು ಗಳಿಸೋದಕ್ಕೆ ಅದು ಬಹಳ ಇಂಪಾರ್ಟೆಂಟ್ ಆಗ್ತದೆ ಅಂತ ಹೇಳ್ತಾ ಇವತ್ತಿನ ಒಂದು ಪ್ರಾಡಕ್ಟ್ ಗೆ ಹೋಗೋಣ. ಈ ನಮ್ ಕೇವಾ ಕೈಪೋ ಇಂಡಸ್ಟ್ರಿ ಕಂಪ್ನಿಲಿ ಒಂದು ಕಿಟ್ ತರನೇ ಹೇಳ್ಬೋದು. ಅಂದ್ರೆ ನಮಗೆ ಎಲ್ಲಾ ಪ್ರಾಡಕ್ಟ್ ಒಂದೇ ಸೂಡಿನಲ್ಲಿ ಸಿಗ್ತಕ್ಕಂತ ಒಂದು ಪ್ರಾಡಕ್ಟ್ ಅನ್ನ ಲಾಂಚ್ ಮಾಡಿದ್ದಾರೆ, ಅಗ್ರೋ ಕಿಟ್ ಅಂತ. ಇದು ಎದಕ್ಕೆ ಏನೇನೈತೆ ಅದ್ರೊಳಗೆ ಎಲ್ಲ ಪ್ರಾಡಕ್ಟ್ಗಳು, ಅದ್ರ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಂತ ಹೋಗೋಣ. ಈ ಒಂದು ಕಿಟ್ ಅಲ್ಲಿ ನೀವು 250 ml ಪ್ಯಾಕಿಂಗ್ ಅಲ್ಲಿ ಒಂದು 4 ಪ್ರಾಡಕ್ಟ್ ಸಿಗ್ತಾ ಇದಾವೆ. ಹಿಂದೆ ನಾವು ಅದೇನು ಅಧ್ಯಯನ ಮಾಡಿದ್ವಿ, ಅಗ್ರೋ ಗ್ರೋತ್ ಆಗಿರ್ಬೋದು, ಅದೇ ತರ ಪ್ರೀಮಿಯಂ ಆಗಿರ್ಬೋದು, ಅದೇ ತರ ಇದರಲ್ಲಿ ಅಗ್ರೋ 82 ಪ್ರೀಮಿಯಂ ಅಂತ ಇದೆ, ಅಗ್ರೋ ಪವರ್ ಗ್ರೋತ್ ಅಂತ ಇದೆ, ಅಗ್ರೋ ಆಕ್ಟಿವ್ ಕ್ರಾಪ್ ಕೇರ್ ಅಂತ ಇದೆ, ಅಗ್ರೋ ಆಕ್ಟಿವ್ ಫಂಗಿ ಕೇರ್. ಈ ಕಿಟ್ ಅಲ್ಲಿ ಏನೆಲ್ಲ ಬರುತ್ತಪ್ಪ ಅಂದ್ರೆ ಈ ಅಗ್ರೋ 82 ಪ್ರೀಮಿಯಂ ಯಾವ ತರ ಕೆಲಸ ಮಾಡುತ್ತೆ, ನಮ್ಮ ಒಂದು ಏನ್ ನಾವು ಸ್ಪ್ರೇ ಮಾಡ್ತೀವಿ ಒಂದು ಸ್ಪ್ರೇನು ಎಲ್ಲೂ ಅದು ಹಾಳಾಗ್ದಂಗೆ ಸಮತೋಲನವಾಗಿ ಯೂನಿಫಾರ್ಮಿಟಿ ಆಗಿ ಬೆಳೆಗಳಿಗೆ ಹೋಗೋದಕ್ಕೆ ಇದು ಸಹಾಯ ಮಾಡುತ್ತೆ. ಹಂಗಾಗಿ ಇದನ್ನ ನಾವು ಯಾವ ಬೆಳೆಗಾದ್ರೂ ಬಳಸ್ಬೋದು, ಎಲ್ಲಾ ಸ್ಪ್ರೇಗೂ ಇದನ್ನ ಬಳಸ್ಬೋದು. ಎಕ್ಸಾಂಪಲ್ ಪೆಸ್ಟಿಸೈಡ್ಸ್ ಆಗಿರ್ಬೋದು, ಫಂಗಿಸೈಡ್ಸ್ ಆಗಿರ್ಬೋದು, ಹರ್ಬಿಸೈಡ್ಸ್ ಆಗಿರ್ಬೋದು, ವಿಡಿಸೈಡ್ಸ್ ಆಗಿರ್ಬೋದು, ಕಳೆನಾಶಕಗಳು ಏನ್ ನಾವೆಲ್ಲ ಹೇಳ್ತೀವಿ, ಈ ಒಂದು ಎಲ್ಲಾ ಏನ್ ನಾವು ಸ್ಪ್ರೇಗಳು ಮಾಡ್ತೀವಿ, ಸ್ಪ್ರೇಗಳಲ್ಲಿ ಇದನ್ನ ನಾವು ಬಳಸೋದ್ರಿಂದ ಆ ಸ್ಪ್ರೇ ಕೊಡ್ತಕ್ಕಂತ ಏನು ನಾವು ಸ್ಪ್ರೇ ಕೊಡ್ತೀವಿ ಮಾಲಿಕ್ಯೂಲ್ ಸಮತಟ್ಟವಾಗಿ ಅದು ಸಂಪೂರ್ಣವಾಗಿ ಹರಡುತ್ತೆ. ಆ ತರ ಒಂದು ಗುಡ್ ಪ್ರಾಡಕ್ಟ್ ಇದ್ರೊಳಗಿದೆ. ಇನ್ನು ನೆಕ್ಸ್ಟ್ ಪ್ರಾಡಕ್ಟ್ ಅಗ್ರೋ ಪವರ್ ಗ್ರೋತ್ ಅಂತ. ಈ ಪವರ್ ಗ್ರೋತ್ ಸಾಮಾನ್ಯವಾಗಿ ನೀವು ಹೇಳೋದು ಹೆಸರಲ್ಲಿ ಹೇಳಾಗೆ ಇದು ಪವರ್ ಆಗಿ ಒಂದು ಇಮ್ಯುನಿಟಿ ಬೂಸ್ಟರ್ ಆಗಿ ಗ್ರೋತ್ ಆಗಿ ಬೇರಿನ ಬೆಳವಣಿಗೆಗಾಗಿ ಬಳಸ್ತಾರೆ. ಅದಕ್ಕೂ ಮುಂಚೆ ನಾವು ನೋಡೋದಾದ್ರೆ ಈ ಅಗ್ರೋ 80+ ಹಾಕಿ ಸರ್, 82. ಈ ಅಗ್ರೋ 82 ನೀವು ಬಾಟಲ್ ಮೇಲೆ ನೋಡ್ಬೋದು, ಆನ್ ಇಮ್ಯುನಿ ಬೂಸ್ಟರ್ ಅಂತ ಅದ್ರೊಳಗಿದೆ. ಅಂದ್ರೆ ಇಮ್ಯುನಿಟಿನ ಜಾಸ್ತಿ ಮಾಡುತ್ತೆ. ಇದನ್ನ ನಾವು ಸ್ಪ್ರೇ ಮಾಡೋದ್ರಿಂದ ಬೆಳೆಗಳಿಗೆ ರೋಗ ಮತ್ತು ಕೀಟ ಬರೋದನ್ನ ತಡೆಗಟ್ಟಿ ಆ ಒಂದು ಡಿಸೀಸ್ ರೆಸಿಸ್ಟೆನ್ಸ್, ಪೆಸ್ಟ್ ರೆಸಿಸ್ಟೆನ್ಸ್ ಅಂತ ಹೇಳ್ತೀವಿ, ಈ ಒಂದು ರೋಗ ನಿರೋಧಕ ಶಕ್ತಿಯನ್ನ ಇದು ಜಾಸ್ತಿ ಮಾಡುತ್ತೆ, ಈ ಅಗ್ರೋ 82 ಪ್ರೀಮಿಯಂ. ನೆಕ್ಸ್ಟ್ ಪೇಜ್ ಹಾಕಿ. ಇದು ಯಾವ ರೀತಿ ನಮಗೆ ಸಹಾಯಕ ಆಗಿದೆಯಪ್ಪ ಅಂದ್ರೆ ಇದು ಎಕೋ ಫ್ರೆಂಡ್ಲಿ ಅಂತ ಹೇಳ್ತೀವಿ, ಪರಿಸರ ಸ್ನೇಹಿ. ನಮ್ಮ ಒಂದು ಪರಿಸರಕ್ಕೆ ಯಾವುದೇ ರೀತಿ ಹಾನಿ ಮಾಡಲ್ಲ. ಈ ನಾವು ಕೆಮಿಕಲ್ ಸ್ಪ್ರೇಗಳೆಲ್ಲ ಮಾಡ್ತೀವಿ, ಆ ಕೆಮಿಕಲ್ ಸ್ಪ್ರೇಗಳು ಏನಪ್ಪಾ ಅಂದ್ರೆ ನಮಗೆ ಮನುಷ್ಯನ ಆರೋಗ್ಯಕ್ಕೂ ತುಂಬಾ ಹಾನಿ ಮಾಡ್ತವೆ, ಮತ್ತೆ ಪ್ರಾಣಿ ಪಕ್ಷಿಗಳಿಗೂ ಹಾನಿ ಮಾಡ್ತವೆ. ಹಾಗಾಗಿ ನಾವು ಸ್ಪ್ರೇ ಮಾಡ್ತಕ್ಕಂಥ ಏನ್ ತರಕಾರಿ ಬೆಳೆಗಳಾಗಿರ್ಬೋದು, ಆಮೇಲೆ ನಾವು ಊಟ ಮಾಡ್ತಕ್ಕಂಥ ಪ್ರತಿಯೊಂದು ಏನು ಆಹಾರ ಬೆಳೆಗಳು ಅಂತ ಹೇಳ್ತೀವಿ, ಅದಕ್ಕೆ ನಾವು ಸ್ಪ್ರೇ ಮಾಡಿದಾಗ ಇಮಿಡಿಯೇಟ್ಲಿ ನಾವು ಅದನ್ನ ಸೇವನೆ ಮಾಡಿದ್ವಿ ಅಂದ್ರೆ ನಮಗೂ ಆರೋಗ್ಯದ ಮೇಲೇನು ಪರಿಣಾಮ ಬೀಳ್ತವೆ. ಪೆಸ್ಟಿಸೈಡ್ಸ್ ಅಂದ್ರೆ ಕೆಮಿಕಲ್ ಪೆಸ್ಟಿಸೈಡ್ಸ್. ಇದು ಯಾವ ರೀತಿ ಇದೆ ಅಂದ್ರೆ ಇದು ಎಕೋ ಫ್ರೆಂಡ್ಲಿ ಆಗಿದೆ, ನಮಗೆ ಪರಿಸರ ಸ್ನೇಹಿ ಆಗಿದೆ. ಆಮೇಲೆ ನಮ್ಮ ಒಂದು ಸಸ್ಯಶಾಸ್ತ್ರದಲ್ಲಿ ಅದೇನು ಒಂದು ಲಿಕ್ವಿಡ್ ಇದೆ ಅದು ಫುಲ್ ಅದರೊಳಗೆ ಸಾಲ್ಯುಬಲ್ ಆಗಿ, ಅಂದ್ರೆ ನಾವು ಕೊಡ್ತಕ್ಕಂತ ಏನು ಮಾಲಿಕ್ಯೂಲ್ಸ್ ಎಲ್ಲ ಕೊಡ್ತೀವಿ ಅದು ಪೂರ ಸಂಪೂರ್ಣವಾಗಿ ಕರಗುವಂತೆ ಮಾಡಿ ಇದಕ್ಕೆ ಕೊಡೋದಕ್ಕೆ ಒಂದು ಹೆಲ್ಪ್ ಮಾಡುತ್ತೆ. ಅದೇ ರೀತಿ ಇದನ್ನ ನಾವು ಈ ಏನು ನಾವು ಕೊಡ್ತಕ್ಕಂತ ಮಾಲಿಕ್ಯೂಲ್ಸ್ ಅಂದ್ರೆ ನಾವೇನ್ ಕೊಡ್ತೀವಿ, ಈಗ ನಮ್ದು ಅಗ್ರೋ ಬೂಸ್ಟರ್ ಆಗಿರ್ಬೋದು, ಅಗ್ರೋ ಮ್ಯಾನ್ಯೂರ್ ಆಗಿರ್ಬೋದು, ಮತ್ತೆ ಹ್ಯೂಮಿಕ್ ಎಕ್ಸ್ಟ್ರಾಕ್ಟ್, ಅದ್ರ ಜೊತೆಗೆ ನಾವು ಮೈಕ್ರೋ ನ್ಯೂಟ್ರಿಯೆಂಟ್, ಮಲ್ಟಿ ನ್ಯೂಟ್ರಿಯೆಂಟ್ ಇದನ್ನೆಲ್ಲ ಕಾಂಬಿನೇಷನ್ ಮಾಡಿ ಇದು ಯಾವ್ದು ರೀತಿ ಅಂದ್ರೆ ಪೋಷಕಾಂಶಗಳ ಅಪ್ಟೇಕ್ಗೋಸ್ಕರ ನಾವು ಅದನ್ನ ಕೊಡ್ತಾ ಇರೋದು.
ಅದಕ್ಕೋಸ್ಕರ ಅದ್ರೊಳಗೆ ನೀವು ಇದನ್ನ ಮಿಕ್ಸ್ ಮಾಡಿ ಕೊಡ್ತಾ ಹೋದ್ನಿ ಅಂದ್ರೆ 82 ಕೊಡ್ತಾ ಹೋದ್ನಿ ಅಂದ್ರೆ ನ್ಯೂಟ್ರಿಯೆಂಟ್ ಅಪ್ಟೇಕ್ ಮಾಡಿಸ್ತದೆ. ಅಂದ್ರೆ ಬೇರ್ಗಳ ಮುಖಾಂತರ ಆಗಿರ್ಬೋದು, ಕಾಂಡಗಳ ಮುಖಾಂತರ ಆಗಿರ್ಬೋದು, ಎಲೆಗಳ ಮುಖಾಂತರ ಆಗಿರ್ಬೋದು. ಎಲೆ ಮೇಲೆ ಏನ್ ನಾವು ಸ್ಪ್ರೇ ಮಾಡ್ತೀವಿ, ಬಿಟ್ಟದ್ದು ಮಾಡಿದ ತಕ್ಷಣ ಆ ಒಂದು ಬೆಳೆಗೆ ಸಂಪೂರ್ಣವಾಗಿ ನ್ಯೂಟ್ರಿಯೆಂಟ್ಸ್ ನ ಅಪ್ಟೇಕ್ ಮಾಡಿಸುತ್ತೆ. ಇದು ಒಂದು ವಿಚಾರ. ನೆಕ್ಸ್ಟ್ ನಾವ್ ಇದನ್ನ ಹರ್ಬಿಸೈಡ್ಸ್ ಅಂದ್ರೆ ಏನ್ ಕಳೆನಾಶಕಗಳು ಅಂತ ಹೇಳ್ತೀವಿ, ಭತ್ತದಲ್ಲೆಲ್ಲ ಕಳೆಗಳು ಏನದು 3 ದಿನದೊಳಗೆ ನಾವೆಲ್ಲ ಅದನ್ನ ಬಳಸಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಅದೇ ರೀತಿ ಇನ್ಸೆಕ್ಟಿಸೈಡ್ಸ್ ಕೀಟನಾಶಕಗಳಿಗೆ, ಅದೇ ರೀತಿ ಫಂಗಿಸೈಡ್ಸ್ ರೋಗನಾಶಕಗಳಿಗೆ, ಇದನ್ನ ಎಲ್ಲದರಲ್ಲೂ ನಾವು ಇದನ್ನ ಸೇರಿಸಿ ಬಳಸೋದ್ರಿಂದ ಈ ಒಂದು ಅಗ್ರೋ 82 ಪ್ರೀಮಿಯಂ ಇದು ಏನಿದೆ ಇದು ಸಂಪೂರ್ಣವಾಗಿ ನಮ್ಮ ಬೆಳೆಗೆ ಸಂಪೂರ್ಣವಾಗಿ ಉಪಯುಕ್ತ ಆಗ್ತದೆ. ಆಮೇಲೆ ಇದ್ರ ಒಳಗೆ ಏನೇನೆಲ್ಲ ಅಂಶಗಳನ್ನ ಅದ್ರೊಳಗೆ ಸೇರಿಸಿದಾರತ್ತ ಅಂದ್ರೆ, ಈ ನಾನು ಮೊನ್ನೆ ಒಂದ್ ಹೇಳಿದೆ, ಸೀವೀಡ್ ಎಕ್ಸ್ಟ್ರಾಕ್ಟ್, ಕಡಲ ಕಳೆ, ಸಮುದ್ರದ ಕಳೆ ಅಂತ ಹೇಳ್ತೀವಿ, ಕಡಲ ಕಳೆ ಅಂತ ಹೇಳ್ತೀವಿ. ಸೀವೀಡ್ ಎಕ್ಸ್ಟ್ರಾಕ್ಟ್ ನ ಇದ್ರೊಳಗೆ ಸೇರಿಸಿದಾರೆ. ಇದು ಒಂದು ಟೆಕ್ನಿಕಲ್ ಬೇರೆ ಇದೆ. ಆ ಒಂದು ಸೀವೀಡ್ ಎಕ್ಸ್ಟ್ರಾಕ್ಟ್ ನ ಇದ್ರೊಳಗೆ ಸೇರಿಸಿದ್ದಾರೆ. ಈ ಸೇರಿಸಿರೋದ್ರಿಂದ ನಾವು ಇದನ್ನ ಸೇರಿಸಿ ಕೊಡೋದ್ರಿಂದ ಈ PGS ಅಂತ ಹೇಳ್ತೀವಿ, ಅಂದ್ರೆ ಪ್ಲಾಂಟ್ ಗ್ರೋತ್ ಸ್ಟಿಮ್ಯುಲೆಂಟ್. ಯಾವ ರೀತಿ ನಾವು ಅದನ್ನ ಮಾಲಿಕ್ಯೂಲ್ಸ್ ನ ಕೊಡ್ತೀವಿ, ಸ್ಟಿಮ್ಯುಲೆಂಟ್ ಆಗಿ ನಮ್ಮವೆಲ್ಲ ಬಯೋ ಸ್ಟಿಮ್ಯುಲೆಂಟ್ಸ್ ಗಳು ಎಲ್ಲಾ ಪ್ರಾಡಕ್ಟ್ ನಾವೇನು ಇದ್ರೊಳಗೆಲ್ಲ ಹೇಳ್ತಾ ಇದಾವೆ, ಇದು ಬಯೋ ಸ್ಟಿಮ್ಯುಲೆಂಟ್ ಆಗಿ ವರ್ಕ್ ಮಾಡ್ತಾ ಇದಾವೆ. ಅಂದ್ರೆ ಪ್ಲಾಂಟ್ ಗ್ರೋತ್ ಸ್ಟಿಮ್ಯುಲೆಂಟ್ಸ್ ಅಂತ ಹೇಳ್ತೀವಿ. ಹಂಗಾಗಿ ಯಾವ ಒಂದು ಈ ಒಂದು ಟೆಕ್ನಿಕಲ್ ನ ಇದ್ರೊಳಗೆ ಸೇರಿಸಿದ್ದಾರೆ. ಮತ್ತೆ ಅದಕ್ಕ ಇನ್ನೊಂದು, ಈ ಮಣ್ಣಿನಲ್ಲಿ ಇರ್ತಕ್ಕಂಥ, ನಿನ್ನೆ ಹೇಳ್ಬೇಕಾದ್ರೆ ನಾನು ಹೇಳಿದೆ, ಮಣ್ಣಿನಲ್ಲಿ ಈ ರೋಗ ನಾಶಕಗಳು ಇರ್ತವೆ, ಅಂದ್ರೆ ಪ್ಯಾಥೋಜನ್ಸ್ ಅಂತ ಹೇಳ್ತೀವಿ, ಸಾಯಿಲ್ ಬೋರ್ನ್ ಪ್ಯಾಥೋಜನ್ಸ್. ಈ ರೀತಿ ಎಲ್ಲ ಇರ್ತಕ್ಕಂಥವೇನು ಸಾಯಿಲ್ ಬೋರ್ನ್ ಪ್ಯಾಥೋಜನ್ಸ್, ಇಂಥವನ್ನೆಲ್ಲ ಮಣ್ಣಿನಲ್ಲಿ ಇರ್ತಕ್ಕಂಥ ಕಣಗಳನ್ನೆಲ್ಲ ಇದೆಲ್ಲ ಸಾಯಿಸಾಕ್ತತೆ, ಅಂದ್ರೆ ಅದನ್ನ ದೂರ ಇಡ್ತತೆ. ಆಮೇಲೆ ಇದು ಒಂದು ರೋಗನ ರೆಸಿಸ್ಟೆನ್ಸ್ ಬರೋದಕ್ಕೆ ಸಹಾಯ ಮಾಡುತ್ತೆ. ಹಾಗಾಗಿ ಇಷ್ಟೆಲ್ಲಾ ಸಹಾಯ ಇರೋದ್ರಿಂದ ನೀವೇನ್ ಬಳಸ್ತೀರಿ ಎಲ್ಲಾ ಪ್ರಾಡಕ್ಟ್ ಜೊತೆಗೂ ನಮ್ದು ಅಗ್ರೋ 82 ಪ್ರೀಮಿಯಂನ ಅದ್ರ ಜೊತೆಗೆ ಬಳಸ್ಲಿ ಅನ್ನೋದಕ್ಕೋಸ್ಕರ ಈ ಒಂದು ಕಿಟ್ ಅಲ್ಲಿ ಅದನ್ನ ಸೇರಿಸಿದ್ದಾರೆ. ಇನ್ ಮುಂದಿನ ಪ್ರಾಡಕ್ಟ್ ಗೆ ನೋಡೋದಾದ್ರೆ ಅದ್ರೊಳಗೆ ಇನ್ನೊಂದು ಏನಿದೆ, ನೆಕ್ಸ್ಟ್ ಪೇಜ್ ಹಾಕಿ ಸರ್. ಬೆನಿಫಿಟ್ಸ್. ಇದು ಅಗ್ರೋ 82 ನಾವು ಯಾಕೆ, ನಮಗೇನ್ ಬೆನಿಫಿಟ್ ಆಗುತ್ತೆ ಇದು ಕೊಡೋದ್ರಿಂದ, ಅದನ್ನೆಲ್ಲ ಆಲ್ರೆಡಿ ನಿಮಗೆ ಈಗ ಹೇಳಿದೀನಿ. ಅಂದ್ರೆ ಡ್ರಾಟ್ ಟಾಲರೆನ್ಸ್, ಅಂದ್ರೆ ಈಗ ನಾವು ಮಳೆ ಹಿಡ್ಕೊಂಡಾಗ ತೇವಾಂಶ ಜಾಸ್ತಿ ಇರುತ್ತೆ. ಆ ಟೈಮಲ್ಲಿ ನಾವೇನ್ ಮಾಡ್ತೀವಿ, ಬೆಳೆಗಳಿಗೆ ಮತ್ತೆ ಕೀಟ ರೋಗ ಅಂತೂ ಬಂದೇ ಬರ್ತಿರ್ತವೆ. ಅದಕ್ಕೆ ತಕ್ಕಂತೆ ನಾವು ಔಷಧಿಗಳನ್ನ ಸ್ಪ್ರೇ ಮಾಡ್ಬೇಕಾಗತ್ತೆ. ಆ ಒಂದು ಮಾಡ್ಬೇಕಾದ್ರೂ ನಾವು ಅದು ಕೊಟ್ಟಾಗ ಆ ಔಷಧಿ ವೇಸ್ಟ್ ಆಗದಂಗೆ ಅದು ಕಾಪಾಡ್ಕಂತತೆ. ಮತ್ತೆ ಇದು ನಮಗೆ ಇಂಪ್ರೂವ್ಮೆಂಟ್ ಆಗಿ ವರ್ಕ್ ಆಗುತ್ತೆ. ಅಂದ್ರೆ ಬಯೋ ಎಫಿಷಿಯನ್ಸಿ ಅಂತ ಹೇಳ್ತೀವಿ. ಸ್ಪ್ರೇ ಮಾಡಿದಾಗ ಅದು ನಮ್ದು ಕೆಮಿಕಲ್ ವೇಸ್ಟ್ ಆಗಲ್ಲ ಅಂತಾನು ನಾನು ಆಲ್ರೆಡಿ ನಿಮಗೆ ಅದ್ರ ಬಗ್ಗೆ ಮಾಹಿತಿ ಎಲ್ಲ ಹೇಳಿದ್ದೀನಿ. ಅದೇ ರೀತಿ ಈ ಒಂದು ಏನು ನಾವು ನ್ಯಾಚುರಲ್ ಫಾರ್ಮಿಂಗ್ ಮಾಡ್ತೀವಿ, ಆ ಒಂದು ನ್ಯಾಚುರಲ್ ಫಾರ್ಮಿಂಗಿಗೂ ಇದು ಹೆಲ್ಪ್ ಆಗುತ್ತೆ. ಇನ್ ನೆಕ್ಸ್ಟ್ ಹೇಳೋದಾತಂದ್ರೆ ನೆಕ್ಸ್ಟ್ ಪೇಜ್ ಹಾಕಿ. ನೆಕ್ಸ್ಟ್ ಇದರಲ್ಲಿ ಇನ್ನೊಂದು ಪ್ರಾಡಕ್ಟ್ ಇದೆ ಸರ್, ಅಗ್ರೋ ಪವರ್ ಗ್ರೋತ್ ಅಂತ. ಈ ಅಗ್ರೋ ಪವರ್ ಗ್ರೋತ್ ಇದು ಏನೇನೆಲ್ಲ ಕೆಲಸ ಮಾಡುತ್ತೆ ಅಂದ್ರೆ, ನಾವು ನಮ್ಮಲ್ಲಿ ಲೀಟರ್ದು ಒಂದು ಗ್ರೋತ್ ಹೇಳಿದ್ವಿ, ಪವರ್ ಗ್ರೋತ್ ಅಂತ. ಅದೇ ರೀತಿ ಇದು ಒಂದು ಕಿಟ್ ಅಲ್ಲಿ ಇದೊಂದು 1/4 ಲೀಟರ್ದು ಪವರ್ ಗ್ರೋತ್ ಅಂತಂದು ಮಿಕ್ಸ್ ಮಾಡಿದ್ದಾರೆ. ಅಂದ್ರೆ ನಾವು ಕೊಡ್ಬೇಕಾದ್ರೆ ರೈತರಿಗೆ ಒಂದು ಕಿಟ್ ಸಂಪೂರ್ಣವಾಗಿ ಅವರಿಗೆ ತಲುಪಿಸ್ಬೇಕು. ಒಂದು ಸ್ಪ್ರೇಗೆ ಏನೇನೆಲ್ಲ ಬೇಕು ಅದೆಲ್ಲ ಇದ್ರೊಳಗೆ ಇರೋದಕ್ಕೋಸ್ಕರ ಹೇಳೋದು. ಒಂದು ಅಗ್ರೋ 82 ಅದು ವೇಸ್ಟ್ ಆಗ್ಬಾರ್ದಂತ, ಇನ್ನೊಂದು ಪವರ್ ಗ್ರೋತ್. ಇದು ಯಾವ ರೀತಿ ನಮಗೆ ಕೆಲಸ ಮಾಡ್ತತೆ ಅಂದ್ರೆ, ಈ ಅಗ್ರೋ ಪವರ್ ಗ್ರೋತ್ ನಾವು ಕೊಡೋದ್ರಿಂದ ಒಂದು ಬೇರುಗಳನ್ನ ಆಳವಾಗಿ ಇಳಿಯೋದಕ್ಕೆ ಸಹಾಯ ಮಾಡುತ್ತೆ. ಮತ್ತೆ ಬಿಳಿ ಬೇರುಗಳ ಸಂಖ್ಯೆನ ಜಾಸ್ತಿ ಮಾಡುತ್ತೆ. ಆಮೇಲೆ ಬೆಳೆಗಳಲ್ಲಿ ಇರ್ತಕ್ಕಂಥ ಏನ್ ಕಾಂಡ ಆಗಿರ್ಬೋದು, ಎಲೆಗಳಾಗಿರ್ಬೋದು, ಚಿಗುರಾಗಿರ್ಬೋದು, ಪ್ರತಿಯೊಂದು ಬೆಳವಣಿಗೆ ಹಂತನ ಬಹಳ ಚೆನ್ನಾಗಿ ಡೆವಲಪ್ಮೆಂಟ್ ಮಾಡುತ್ತೆ. ಅಂದ್ರೆ ಎಲೆಗಳು ಸೈಜ್ ಆಗಿರ್ಬೋದು, ಆಮೇಲೆ ಹೂವಿನ ಹಂತದಲ್ಲಿ ನಾವೇನಾದ್ರೂ ಕೊಡ್ಬೇಕಪ್ಪ ಅಂದ್ರೆ ಆ ಹೂಗಳ ಸಂಖ್ಯೆನ ಜಾಸ್ತಿ ಮಾಡೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಆಮೇಲೆ ಡ್ರಾಪಿಂಗ್ ಅಂತ ಹೇಳ್ತೀವಿ, ಹೂವುಗಳು ಉದುರ್ತಿರ್ತವೆ. ಅಂದ್ರೆ ಕೆಳಗಡೆಗೆ ನಮಗೆ ಪೋಷಕಾಂಶಗಳದ್ದು ಕೊರತೆ ನಮಗೆ ಜಾಸ್ತಿ ಕಂಡು ಬಂದಾಗ ಅಥವಾ ವಾತಾವರಣದ ವೈಪರೀತ್ಯ ಆದಾಗ
ಆ ಒಂದು ಹೂಗಳು ಉದುರುವಿಕೆನ ಇದ್ರೊಳಗೆ ಜಾಸ್ತಿ ಆಗುತ್ತೆ. ಹಂಗಾಗಿ ಆ ಒಂದು ಡ್ರಾಪಿಂಗ್, ಫ್ಲವರ್ ಡ್ರಾಪಿಂಗ್ ಅಂತ ಏನ್ ಹೇಳ್ತೀವಿ, ಆ ಫ್ಲವರ್ ಡ್ರಾಪಿಂಗ್ ನಿಲ್ಸಿ ಮತ್ತೆ ಹೂಗಳ ಸಂಖ್ಯೆಯನ್ನು ಬೆಳೆಯೋದಕ್ಕೆ ಜಾಸ್ತಿ ಮಾಡುತ್ತೆ ಈ ಅಗ್ರೋ ಪವರ್ ಗ್ರೋತ್. ಆಮೇಲೆ ಈ ನಮ್ಮ ಬೆಳೆಗಳಿಗೆ ಬರ್ತಕ್ಕಂತ ಪವರ್ ಗ್ರೋತ್ ಅಲ್ಲಿ ಇನ್ನೂ ಒಂದು ಅಂಶನ ಸೇರಿಸಿದ್ದಾರೆ. ಅಂದ್ರೆ ನಾನು ಆಗ್ಲೇ ಹೇಳ್ದಂಗೆ ಈ ನಮ್ದು ಪ್ರತಿಯೊಂದು ಪ್ರಾಡಕ್ಟ್ ಅಲ್ಲೂ ಒಂದೊಂದು ಟೆಕ್ನಿಕಲ್ ಅದನ್ನ ಸೇರಿಸಿ ಬಿಟ್ಟಿದ್ದಾರೆ. ಯಾಕಪ್ಪ ಅಂದ್ರೆ ರೆಸಿಸ್ಟೆನ್ಸ್ ಪವರ್ ಜಾಸ್ತಿ ಬರೋದಕ್ಕೆ, ಇಮ್ಯುನಿಟಿ ಬೂಸ್ಟ್ ಜಾಸ್ತಿ ಆಗೋದಕ್ಕೆ, ರೋಗ ಮತ್ತು ಕೀಟಗಳ ಬಾಧೆಯಿಂದ ರೆಸಿಸ್ಟೆನ್ಸ್ ಆಗಿರೋದಕ್ಕೆ ಆ ಒಂದು ಇದನ್ನು ಟೆಕ್ನಿಕಲ್ ಇದ್ರೊಳಗೆ ಸೇರಿಸಿದ್ದಾರೆ. ಅಂದ್ರೆ ಪೆಸ್ಟ್ ಅಂಡ್ ಡಿಸೀಸ್ ಅದನ್ನ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಳೋದಕ್ಕೂ ಇದು ಒಂದು ಸಹಾಯ ಮಾಡುತ್ತೆ. ನೆಕ್ಸ್ಟ್ ಏನಪ್ಪಾ ಅಂದ್ರೆ ನಾವು ಈ ಒಂದು ಅಗ್ರೋ 82 ಮತ್ತೆ ಇದ್ರೊಳಗೆ ಇರ್ತಕ್ಕಂಥ ಪವರ್ ಗ್ರೋತ್ ಇದೇನ್ ನಾವು ಇದನ್ನ ಸ್ಪ್ರೇ ಮಾಡ್ತೀವಿ ವಿತಿನ್ 24 ಅವರ್ಸ್ ಅಂತ ಹೇಳ್ಬೋದು ರೈತರಿಗೆ. ಇವತ್ತೇನಾದ್ರೂ ಅಲ್ಲಿ ನಮಗೆ ಬೆಳವಣಿಗೆ ಕುಂಠಿತ ಆಗಿರ್ಬೋದು, ಎಲೆಗಳು ಹಳದಿ ಆಗಿರ್ಬೋದು, ಎಲೆಗಳು ಮುದುರಿದಂಗೆ ಆಗಿರ್ಬೋದು, ಒಟ್ಟಾರೆ ನೋಡ್ಬೇಕಂದ್ರೆ ಬೆಳೆಗಳು ಅಷ್ಟೊಂದು ಆಕರ್ಷಣೆಯಾಗಿ ಕಾಣಲ್ಲ. ನೋಡಿದ್ರೆ ಇದಕ್ಕೇನೋ ಒಂದು ರೋಗದ ಬಾಧೆ ಇದೆ ಮತ್ತೆ ಪೋಷಕಾಂಶಗಳ ಬಾಧೆ ಇದೆ, ಏನಾಗಿದೆ, ಏನೋ ತೋರ್ಸ್ಬೇಕು, ಇದಕ್ಕೊಂದು ಸ್ಪ್ರೇ ಮಾಡ್ಬೇಕು ಅಂತ ಹೇಳ್ತಿರ್ತಾರೆ ರೈತರು. ಅಂತ ರೈತರು ನೀವು ಇದನ್ನ ನಾವು ಕಿಟ್ ಕೊಟ್ಟು ಇದನ್ನೊಂದು ಸ್ಪ್ರೇ ಮಾಡಿ, ಇದು ಒಂದು 5 ಕ್ಯಾನಿಗೆ ಬರುತ್ತೆ, 5 ಕ್ಯಾನಿಗೆ ಇದನ್ನ ಇಷ್ಟಿಷ್ಟು ಪ್ರಮಾಣದಲ್ಲಿ ನೀವು ಇದನ್ನ ಹಾಕ್ರಿ ಅಂತ ಹೇಳಿ ನೀವು ಅದು ಕೊಟ್ಟು ಬಂದ್ರೆ ವಿತಿನ್ 24 ಟು ಒಂದಿನ ಅಥವಾ 2 ದಿನದಲ್ಲೇ ನಿಮಗೆ ಇದು ರಿಸಲ್ಟ್ ಅದರಲ್ಲಿ ಕಾಣಿಸುತ್ತೆ. ಹಂಗಾಗಿ ಇದ್ರೊಳಗೆ ನಾವು ಹೇಳಿದ್ದಾರೆ ವಿತಿನ್ 24 ಅವರ್ಸ್ ಇದು ನಾವು ಅದ್ರೊಳಗೆ ಸಿಗುತ್ತೆ. ಅಂದ್ರೆ ವಿಸಿಬಲ್ ವಿತಿನ್ 1 ವಾರದಲ್ಲೇ ನಿಮಗೆ ಅದರದ್ದು ಪೂರಾ ರಿಸಲ್ಟ್ ಗೊತ್ತಾಗ್ಬಿಡುತ್ತೆ ಈ ಅಗ್ರೋ ಪವರ್ನ ನಾವು ಯೂಸ್ ಮಾಡೋದ್ರಿಂದ. ನೆಕ್ಸ್ಟ್ ಪೇಜ್. ಇನ್ನು ಇದರದ್ದು ಉಪಯೋಗಗಳಿಗೆ ನಾವು ನೋಡೋದಾಯ್ತು ಅಂದ್ರೆ ಏನೇನೆಲ್ಲ ಇದು ನಮಗೆ ಉಪಯೋಗ ಆಗುತ್ತೆ ಇದು ನಾವು ಕೊಡೋದ್ರಿಂದ, ಅಗ್ರೋ 82 ಮತ್ತೆ ಅಗ್ರೋ ಪವರ್ ನೆಕ್ಸ್ಟ್ ಇನ್ನೂ 2 ಪ್ರಾಡಕ್ಟ್ ಅದಾವ, ಅದನ್ನೆಲ್ಲ ಸೇರಿಸಿ ನಾವು ಇದನ್ನೆಲ್ಲ ಕೊಡೋದ್ರಿಂದ ಈ ನಮ್ಮ ಬೆಳೆಗಳಲ್ಲಿ ಇರ್ತಕ್ಕಂಥ ಎಲೆಗಳದ್ದು ಗಿಣಿ ಹಸುರಿಗೆ ಬರುತ್ತೆ, ಎಲೆಗಳು ಹಸಿರು ಬಣ್ಣಕ್ಕೆ ಬರುತ್ತೆ. ಹಸಿರು ಬಣ್ಣ ಬರೋದು ಅಲ್ದಲೆ ಈ ಒಂದು ಬೆಳೆ ಗಿಣಿ ಹಸಿರಿಗೆ ಬರ್ಬೇಕು. ನೀವು ಅಬ್ಸರ್ವ್ ಮಾಡ್ರಿ, ರೈತರಿಗೆ ಹೋಗಿ ನೀವು ಸ್ಪ್ರೇ ಕೊಟ್ಟಿರ್ತೀರಲ್ಲ, ಆ ಸ್ಪ್ರೇ ಕೊಟ್ಟು ಬಂದಾಗ ಆ ಬೆಳೆ ಗಿಣಿ ಹಸಿರಿಗೆ ತಿರುಗುತ್ತೆ. ಗಿಣಿ ಹೆಸರಿಗೆ ಇತ್ತಂದ್ರೆ ಆ ಬೆಳೆ ಬಹಳ ಹೆಲ್ತಿ ಆಗಿದೆ ಅಂತ ನಾವು ಒಂದು ತಿಳ್ಕೊಬೇಕು. ಅಂದ್ರೆ ಗಿಣಿ ಹಸಿರು, ಗಿಣಿ ಯಾವ ರೀತಿ ಹಸಿರು ಇರುತ್ತೆ ಆ ರೀತಿ ಬಂತು ಅಂದ್ರೆ ನಮ್ಮ ಒಂದು ಬೆಳೆ ಬಹಳ ಚೆನ್ನಾಗಿದೆ, ಯಾವುದೇ ರೀತಿ ಅದಕ್ಕೆ ರೋಗ ಪಾಗ ಏನು ಕೀಟ ಬಾಧೆ ಇಲ್ಲ, ಹೆಲ್ತಿ ಆಗಿದೆ ಅನ್ನೋದನ್ನ ನಾವು ಅದನ್ನ ಅನ್ಕೋಬೇಕು. ಮತ್ತೆ ನಮ್ಮ ಬೆಳೆಗಳಲ್ಲಿ ಈ ಫೋಟೋಸಿಂಥಸಿಸ್, ದ್ಯುತಿ ಸಂಶ್ಲೇಷಣಾ ಹೆಚ್ಚಾಗಿ ಕೆಲಸ ಮಾಡೋದು ನಾವು ಇದನ್ನ ಸ್ಪ್ರೇ ಮಾಡೋದ್ರಿಂದ. ದ್ಯುತಿ ಸಂಶ್ಲೇಷಣಾ ಕ್ರಿಯೆ ಹೆಚ್ಚಾಗಿ ಇದ್ರೊಳಗೆ ಅದು ವರ್ಕ್ ಮಾಡುತ್ತೆ. ಆಮೇಲೆ ಎಲೆಗಳನ್ನ ನಾಗ್ಲೇ ಆಗಿರ್ಬೋದು, ಎಲೆಗಳದ್ದು ಸೈಜ್ಗಳನ್ನ ಚೆನ್ನಾಗಿ ಇಂಪ್ರೂವ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ, ಸ್ಟ್ರಾಂಗ್ ಆಗಿ ಮಾಡುತ್ತೆ. ಆಮೇಲೆ ಅದರಲ್ಲಿ ಹೂಗಳು ಏನದೆ ಡ್ರಾಪಿಂಗ್ ಆಗೋದನ್ನ ನಿಲ್ಸುತ್ತೆ. ಮತ್ತೆ ಪವರ್ ಗ್ರೋತ್ ಈ ಒಂದು ಎಲೆಗಳು ಇದ್ರೊಳಗೆ ಯಾವುದು ನಾವು ಮುಖ್ಯವಾಗಿ ಈ ಈ ಇದು ಯಾವುದು ಅರಿಶಿನ ಅಂತ ಹೇಳ್ತೀವಲ್ಲ, ಅದರಲ್ಲಿ ಆ ಬೆಳೆಗೂ ಇದನ್ನ ನಾವು ಬಹಳ ಚೆನ್ನಾಗಿ ಯೂಸ್ ಮಾಡ್ಕೋಬಹುದು. ಅದರಲ್ಲಿ ಏನದು ಮೊಸಾಯಿಕ್ ಅಂತ ಒಂದು ಎಲ್ಲೋ ಮೊಸಾಯಿಕ್ ಅಂತ ಬರುತ್ತೆ, ಆ ಒಂದು ಬೆಳೆಗೂ ಇದು ಒಂದು ಬಹಳ ಎಫೆಕ್ಟಿವ್ ಆಗಿ ಕಂಟ್ರೋಲ್ ಆಗಿ ಕೆಲಸ ಮಾಡುತ್ತೆ. ಮತ್ತೆ ಈ ಒಂದೊಂದು ಸರಿ ನಾವೇನಾದ್ರೂ ಅದ್ರೊಳಗೆ ನಾವು ಪ್ರಾಪರ್ ಆಗಿ ಅಂದ್ರೆ ನಾವು ಈಗ ಪೆಸ್ಟಿಸೈಡ್ಸ್ ಆಗಿರ್ಬೋದು ಇದ್ರೊಳಗೆ ಅದನ್ನೇನ್ ಮಿಕ್ಸ್ ಮಾಡಿ ಕೊಡೋದ್ರಿಂದ ನಮ್ಮ ಒಂದು ಬೆಳೆಯಲ್ಲಿ ಇರ್ತಕ್ಕಂಥ ಗ್ರೋತ್ ಪ್ರಮಾಣನ ಇದು ಜಾಸ್ತಿ ಮಾಡುತ್ತೆ. ನೆಕ್ಸ್ಟ್ ಪೇಜ್. ಈಗ ನೋಡಿ, ನಿನ್ನೆ ಅದೇ ಹೇಳಿದೆ ನಾನು, ಕ್ರಾಪ್ ಕೇರು ಮತ್ತೆ ಅದ್ರ ಜೊತೆಗೆ ಫಂಗಿ ಕೇರ್ ಅಂದ್ರೆ ಕೀಟನಾಶಕ ಮತ್ತು ರೋಗನಾಶಕಗಳ ಬಗ್ಗೆ ಸಂಪೂರ್ಣವಾಗಿ ಹೇಳಿದ್ದೆ. ಅದೇ ರೀತಿ ಇಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಅಂದ್ರೆ ಸಣ್ಣ ಡಿಫ್ರೆನ್ಸ್, ನಮ್ಮಲ್ಲಿ ಆಕ್ಟಿವ್ ಫಂಗಿ ಕೇರ್ ಅಂತಾನು ಇದೆ. ನಿನ್ನೆ ಹೇಳಿದ್ದು ಫಂಗಿ ಕೇರ್, ಇವತ್ತು ಆಕ್ಟಿವ್ ಕ್ರಾಪ್ ಕೇರ್. ಇದು ಕ್ರಾಪ್ ಕೇರ್, ಆಕ್ಟಿವ್ ಫಂಗಿ ಕೇರ್ ಎರಡು ಇದೆ. ಅದರಲ್ಲಿ ಮೊದಲನೇದಾಗಿ ನೋಡೋದಾಯ್ತು ಅಂದ್ರೆ ಇದಕ್ಕೆ ಎರಡಕ್ಕೂ ಬಹಳ ಡಿಫ್ರೆನ್ಸ್ ಇಲ್ಲ, ಬಟ್ ಲಾಸ್ಟ್ ಅಲ್ಲಿ ನಿಮ್ಗೆ ಹೇಳ್ತೀನಿ. ಅಂದ್ರೆ ರೆಕಮೆಂಡೇಶನ್ ಅಲ್ಲಿ ಇದು ಸ್ವಲ್ಪ ಡಿಫ್ರೆನ್ಸ್ ಇದೆ, ನಾವು ಯಾವ ರೀತಿ ರೈತರಿಗೆ ಹೇಳ್ಕೊಡ್ಬೇಕಂತ. ಎಸ್ಪೆಷಲಿ ಆಕ್ಟಿವ್ ಕ್ರಾಪ್ ಕೇರ್ ಎಲ್ಲಾ ಒಂದು ಇನ್ಸೆಕ್ಟ್, ಎಲ್ಲಾ ಹುಳುಗಳು ಏನ್ ಕೀಟಗಳು ಅದಾವೆ ಎಲ್ಲಾ ತರದ ಕೀಟಗಳಿಗೂ ಬರುತ್ತೆ ಕ್ರಾಪ್ ಕೇರು ಮತ್ತೆ ಆಕ್ಟಿವ್
ಕ್ರಾಪ್ ಕೇರ್, ಅಗ್ರೋ ಆಕ್ಟಿವ್ ಕ್ರಾಪ್ ಕೇರ್. ಏನೆಲ್ಲ ನಮಗೆ ಕೀಟಗಳಿಗೆ ಇದು ನಮಗೆ ಬರ್ತದೆ ಅಂದ್ರೆ ಈ ಒಂದು ಪ್ರಾಡಕ್ಟ್ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ಡೈಲಿ. ಈ ನಮ್ಮ ಒಂದು ಕೈಪೋ ಇಂಡಸ್ಟ್ರಿ ಅವರು ಈ ಒಂದು ಪ್ರಾಡಕ್ಟ್ ನ ಒಂದು GMP, ಅದು ಒಂದು ಸಂಸ್ಥೆ ಅಂಡರ್ ಅಲ್ಲಿ ಆ ಒಂದು ರೂಲ್ಸ್ ರೆಗ್ಯುಲೇಷನ್ಸ್ ಅಲ್ಲಿ ಇದನ್ನ ಅವರು ರೆಡಿ ಮಾಡಿದ್ದಾರೆ. ಹಾಗಾಗಿ ಇದು ಪ್ಯೂರ್ಲಿ ಆರ್ಗ್ಯಾನಿಕ್. ಹಂಗಾಗಿ ಎಲ್ಲಾ ಒಂದು ತರದ ಕೀಟಬಾಧೆಗಳಿಗೆ ಬರುತ್ತೆ. ಯಾವೆಲ್ಲ ಕೀಟಬಾಧೆಗಳಿಗೆ ಬರುತ್ತಪ್ಪ ಅಂದ್ರೆ ಈ ರೆಡ್ ಮೈಟ್ಸ್ ಅಂತ ಹೇಳ್ತೀವಿ. ಕೆಂಪು ಏನು, ಇದು ಹೆಚ್ಚಾಗಿ ಎಲ್ಲಾ ಬೆಳೆಗೂ ಕಾಣಿಸ್ತದೆ. ರೆಡ್ ಮೈಟ್ಸ್ ಹೆಚ್ಚಾಗಿ ನಿಮಗೆ ಈ ಅಡಿಕೆ ಬೆಳೆ ಒಳಗೆ ಜಾಸ್ತಿ ಕಾಣುತ್ತೆ. ಅದೇ ರೀತಿ ಥ್ರಿಪ್ಸ್, ಆಮೇಲೆ ವೈಟ್ ಫ್ಲೈಸ್, ಬಿಳಿ ಏನುಗಳು ಅಂತ ಹೇಳ್ತೀವಿ. ಥ್ರಿಪ್ಸ್ ರಸ ಇರ್ತಕ್ಕಂಥ ಕೀಟಗಳು ಅಂತ ಹೇಳ್ತೀವಿ. ಜಾಯ್ಸಿಡ್ಸ್, ಆಮೇಲೆ ಹಾಪರ್ಸ್ ಅಂತ ಹೇಳ್ತೀವಿ. ಇನ್ನು ಅನೇಕ ಮುಂತಾದ ಎಲ್ಲಾ ಒಂದು ಕೀಟಗಳಿಗೂ ಈ ಒಂದು ಆಕ್ಟಿವ್ ಕ್ರಾಪ್ ಕೇರ್ ಒಂದು ನ್ಯಾಚುರಲ್ ಆಗಿ ವರ್ಕ್ ಮಾಡುತ್ತೆ. ಈ ಆಕ್ಟಿವ್ ಕ್ರಾಪ್ ಕೇರ್ ಯಾವ ರೀತಿ ನಮಗೆ ಒಂದು ಎಷ್ಟು ಆರ್ಗ್ಯಾನಿಕ್ ಅಲ್ಲೇ ನಮಗೆ ಇದು ಕೆಲಸ ಮಾಡುತ್ತಂದ್ರೆ, ಇದ್ರೊಳಗೆ ಈ ಹರ್ಬಲ್ ಪ್ರಾಡಕ್ಟ್ ಅಂತ ಹೇಳ್ತೀವಿ. ಅದು ನ್ಯಾಚುರಲ್ ಆಗಿ ಏನ್ ಸಿಗುತ್ತೆ ಆರ್ಗ್ಯಾನಿಕ್ ಅಲ್ಲಿ ಬೆಳೆದಿರ್ತಕ್ಕಂಥ ಪ್ಲಾಂಟ್ಸ್ ಗಳದ ಮತ್ತೆ ಅದ್ರೊಳಗೆ ಇರ್ತಕ್ಕಂಥ ರಾ ಮೆಟೀರಿಯಲ್ಸ್ ಗಳನ್ನ ಅದ್ರೊಳಗೆ ಎಲ್ಲ ಬೆರೆಸ್ಕೊಂಡು ಪ್ಯೂರ್ ನ್ಯಾಚುರಲ್ ಆಗಿ ಈ ಒಂದು ಕ್ರಾಪ್ ಕೇರ್ ನ ರೆಡಿ ಮಾಡಿರೋದು. ಇದು ಎಷ್ಟು ನಮಗೆ ಉಪಯೋಗಪ್ಪ ಅಂದ್ರೆ, ಈಗ ಸಾಮಾನ್ಯವಾಗಿ ನಾವೇನ್ ತರಕಾರಿ ಬೆಳೆಗಳನ್ನೆಲ್ಲ ಸೇವನೆ ಮಾಡ್ತೀವಿ, ಟೊಮೆಟೊ ಆಗಿರ್ಬೋದು, ಚಿಲ್ಲಿ ಆಗಿರ್ಬೋದು, ಬೀನ್ಸ್ ಆಗಿರ್ಬೋದು, ಏನ್ ಎಲ್ಲಾ ವೆಜಿಟೇಬಲ್ಸ್ ಕ್ರಾಪ್ಸ್ ಅದಾವೆ. ನಾವು ಮಾರ್ಕೆಟ್ ಅಲ್ಲಿ ಹೋಗಿ ತಗೊಂಡ್ ಬಂದಾಗ ಅದಕ್ಕೆ ಏನ್ ಸ್ಪ್ರೇ ಮಾಡ್ಯಾರೋ ಏನ್ ಬಿಟ್ಟಾರೋ ನಮಗೆ ಗೊತ್ತಾಗಲ್ಲ. ಅದನ್ನ ತಗೊಂಡ್ಬರ್ತೀವಿ, ಅದನ್ನ ತೊಳಿತೀವಿ, ಅದೇ ರೀತಿ ನಾವು ಅದನ್ನ ಅಡಿಗೆ ಮಾಡ್ಕೊಂಡು ಊಟ ಮಾಡ್ತೀವಿ. ಬಟ್ ಕೆಮಿಕಲ್ ಸ್ಪ್ರೇ ಮಾಡಿದ್ದೆ ನಾವೇನಾರು ಅದು ಎಫೆಕ್ಟಿವ್ ಆಗಿ ಇವತ್ತು ಸ್ಪ್ರೇ ಮಾಡಿರ್ತಾರೆ, ನಾಳೆನೇ ಅದನ್ನ ಹಾರ್ವೆಸ್ಟ್ ಮಾಡಿ ಮಾರ್ಕೆಟಿಗೆ ತಂದು ಅದನ್ನೇನಾದ್ರೂ ನಾವು ಅವ್ರದ್ದು ಕೊಟ್ಟು ಅದನ್ನ ನಮ್ಮ ಮನುಷ್ಯರು ಏನಾದ್ರು ಅದನ್ನ ಸೇವನೆ ಮಾಡಿದ್ರಂದ್ರೆ ಅವ್ರಿಗೆ ಇಮಿಡಿಯೇಟ್ಲಿ ಆಗಿ ಆರೋಗ್ಯ ಕೆಡೋದು ಚಾನ್ಸ್ ಇರುತ್ತೆ, ಅದರಿಂದನೂ ಕೆಡುತ್ತೆ. ಹಾಗಾಗಿ ನಮ್ದು ಇದು ಪ್ಯೂರ್ ಆರ್ಗ್ಯಾನಿಕ್ ಪ್ರಾಡಕ್ಟ್ ಆಗಿರೋದ್ರಿಂದ ಈ ಕ್ರಾಪ್ ಕೇರ್ ಮತ್ತೆ ಆಕ್ಟಿವ್ ಫಂಗಿ ಕೇರ್ ಅಥವಾ ಕ್ರಾಪ್ ಕೇರ್ ಫಂಗಿ ಕೇರ್ ಈ ಈ ಪ್ರಾಡಕ್ಟ್ ನ ನಾವು ಇವತ್ತೇ ಹಾರ್ವೆಸ್ಟ್ ಮಾಡೋದಿತ್ತಂದ್ರೆ ಈ ಟೊಮೆಟೊ ಸ್ಪ್ರೇಗೆ ಈಗ ಏನೋ ರಾತ್ರಿನೇ ಅದಕ್ಕೊಂದು ಯಾವ್ದೋ ಥ್ರಿಪ್ಸ್ ಮೈಟ್ಸ್ ಏನೋ ಅಟ್ಯಾಕ್ ಆಗ್ಬಿಡ್ತು, ರೋಗ ಅಟ್ಯಾಕ್ ಆಯ್ತು. ನಾನು ಹೇಳೋದು ಏನಪ್ಪಾ ಅಂದ್ರೆ ಇವತ್ತು ಸ್ಪ್ರೇ ಮಾಡಿ ಇವತ್ತೇ ಕಟ್ ಮಾಡ್ಕೊಂಡ್ರೆ ನೀವು ತೊಳೆದು ಊಟ ಮಾಡಿದ್ರೆ ಏನಾಗಲ್ಲ. ಅಷ್ಟು ಒಂದು ಇದು ಎಕೋ ಫ್ರೆಂಡ್ಲಿ ಆಗಿರ್ತಕ್ಕಂಥ ನಮ್ಮ ಒಂದು ಆಕ್ಟಿವ್ ಕ್ರಾಪ್ ಕೇರ್. ಹಾಗಾಗಿ ನೀವು ಇದನ್ನ ಕೊಡಿ. ಈಗ ನಾವು ಸೇವನೆ ಮಾಡಿರ್ತಕ್ಕಂಥ ಆಹಾರಗಳು ಇವತ್ತೇ ನಾವು ಸ್ಪ್ರೇ ಮಾಡಿದ್ರು ಯಾವುದೇ ರೀತಿಯಾಗಿ ನಮಗೆ ಅದು ಡೇಂಜರ್ ಆಗಲ್ಲ. ಅದು ಒಂದು ಮುಖ್ಯವಾದ ಒಂದು ಅಂಶ ಇದ್ರೊಳಗೆ ನಾವು ಹೇಳ್ಬೇಕಾಗಿರೋದು. ಇನ್ನು ಇದು ನಾನ್ ನೆಕ್ಸ್ಟ್ ಇದು ಯಾವ ರೀತಿ ಉಪಯೋಗ ಮಾಡ್ಬೇಕಪ್ಪ ಅಂದ್ರೆ ಯೂಸೇಜ್. ಈಗ ನಮಗೆ ಏನಾದ್ರೂ ಪೆಸ್ಟ್ಗಳು ನಮಗೆ ಕಾಣಿಸ್ತವಂದ್ರೆ, ನೀವು ರೈತರುಗಳು ಅವ್ರ ಹೊಲದಲ್ಲಿ ಅಡ್ಡಾಡ್ತಿರ್ತಾರೆ, ಕೀಟ ಬಾಧೆ ಏನಾರ ಕಾಣ್ತಂದ್ರೆ ಪ್ರಿವೆಂಟಿವ್ ಆಗಿ ಇದನ್ನ ನಾವು ಸ್ಪ್ರೇ ಮಾಡ್ಬೋದು. ಅಂದ್ರೆ ಮುಂಜಾಗ್ರತಾ ಕ್ರಮವಾಗಿ ನಾವ್ ಇದನ್ನ ಸ್ಪ್ರೇ ಮಾಡಿದ್ರೆ ಇನ್ನೂ ಒಳ್ಳೇದಾಗುತ್ತೆ. ಮತ್ತೆ ಬಂದ ಮೇಲೇನು ನಾವು ಇದನ್ನ ಸ್ಪ್ರೇ ಕೊಡ್ಬೋದು. ಅಂದ್ರೆ 10 ರಿಂದ 15 ದಿನದ ಅಂತರದಲ್ಲಿ ನಾವು 2 ಸ್ಪ್ರೇ ಕೊಡ್ಬೇಕಾಗುತ್ತೆ. ಇವತ್ತು ನಾವು ಸ್ಪ್ರೇ ಮಾಡಿದ್ವಿ ಅಂದ್ರೆ ನೆಕ್ಸ್ಟ್ 10-15 ಡೇಸ್ ಅಲ್ಲೇ ಮತ್ತೊಂದು ನಾವು ಸ್ಪ್ರೇನ ಇದು ಕೊಡ್ಬೇಕಾಗುತ್ತೆ. ಆಮೇಲೆ ಇದನ್ನ ಯಾವುದೇ ರೀತಿ ನೀವು ಅದನ್ನ ಬಳಸ್ಬೇಕಾದ್ರೆ ಈ ಒಂದು ಬಾಟಲ್ನ ಚೆನ್ನಾಗಿ ಶೇಕ್ ಮಾಡ್ಬೇಕು. ಯಾವುದೇ ನೀವು ಬಾಟಲ್ ಆಗಿ ಇದೆ ಅಂತಲ್ಲ, ಯಾವ್ದಾರ ನಾವು ಅಗ್ರೋ ಗ್ರೋತ್ ಆಮೇಲೆ ಮಲ್ಟಿ ನ್ಯೂಟ್ರಿಯೆಂಟ್ ನೀವು ಬಿಫೋರ್ ಅದನ್ನೇ ನಾವು ಯೂಸ್ ಮಾಡ್ಬೇಕಾದ್ರೆ ಚೆನ್ನಾಗಿ ಅದು ನಾವು ಮಿಕ್ಸ್ ಮಾಡಿ ಅದನ್ನ ನಾವು ಬಳಸೋದ್ರಿಂದ ಅದು ಸಂಪೂರ್ಣವಾಗಿ ಇದು ಒಳಗೆ ಗೋರ್ತದೆ. ನಾನು ಆಗ್ಲೇ ಹೇಳಿದಾಗೆ ಕ್ರಾಪ್ ಕೇರ್ಗೂ ಇದಕ್ಕೂ ಕ್ರಾಪ್ ಕೇರು 1 ಲೀಟರ್ ನೀರಿಗೆ 2 ರಿಂದ 3 ml ಅಂತ ನಿನ್ನೆ ನಾನು ಅದನ್ನ ಹೇಳಿದ್ದೆ. ಈ ಆಕ್ಟಿವ್ ಕ್ರಾಪ್ ಕೇರ್ ಅಂದ್ರೆ ಸ್ವಲ್ಪ ಡಿಫ್ರೆನ್ಸ್, 5 ml ಹಾಕ್ಬೇಕಾಗುತ್ತೆ 1 ಲೀಟರ್ ನೀರಿಗೆ. 1 ಲೀಟರ್ ನೀರಿಗೆ 5 ml. ಸಪೋಸ್ ನೀವು ತರಕಾರಿ ಬೆಳೆ ಇತ್ತು ಅಂದ್ರೆ ಅಥವಾ ಬೇರೆ ಯಾವ್ದಾರ ಬೆಳೆ ನೀವು ತರಕಾರಿ ಬೆಳೆಗಳಾಗಿರ್ಬೋದು ಬಳಸ್ಬೇಕಾದ್ರೆ 1 ಎಕರೆಗೆ ಮಿನಿಮಮ್ 1 ಲೀಟರ್ ಬೇಕಾಗುತ್ತೆ ಆಕ್ಟಿವ್ ಕ್ರಾಪ್ ಕೇರ್. 1 ಎಕರೆಗೆ ಮಿನಿಮಮ್ 1 ಲೀಟರ್ ಬೇಕಾಗುತ್ತೆ. ಯಾಕಪ್ಪ ಅಂದ್ರೆ ಇದ್ರೊಳಗೆ 5 ml ಯಾಕೆ ಇಷ್ಟೊಂದು ಸ್ಟ್ರಾಂಗ್ ಆಗ್ಲಿಲ್ವಾ ಅಂತ ಒಂದು ಕ್ವಶನ್ ಬರುತ್ತೆ ನಿಮ್ಗೆ. ಎಲ್ಲದು 2 ರಿಂದ 3 ml ಹೇಳ್ತೀರಿ 1 ಲೀಟರ್ ನೀರಿಗೆ. ಸಾಮಾನ್ಯವಾಗಿ ಈ ಪೆಸ್ಟಿಸೈಡ್ಸ್ ಫಂಗಿಸೈಡ್ಸ್ ನಾವೇನ್ ಕೀಟನಾಶಕಗಳು ರೋಗನಾಶಕಗಳು ಬಳಸ್ತೀವಿ, ಅವು ಮಾಮೂಲಿ 1 ಲೀಟರ್ ನೀರಿಗೆ 2 ml ಇರೋದು ರೆಕಮೆಂಡೇಶನ್. ಬಟ್ ಇದರಲ್ಲಿ 5 ml ಇದೆ. ಯಾಕಪ್ಪ ಅಂದ್ರೆ ಇದ್ರೊಳಗೆ ಅಷ್ಟೊಂದು ಹಾನಿಕಾರಕವಾಗಿದ್ದು ಯಾವ್ದು ಇಲ್ಲ. ಯಾಕಂದ್ರೆ ಇದ್ರೊಳಗೆ ಈ ನೀಮ್ ಆಯಿಲ್ ಅಂತಕ್ಕಂಥದ್ದು
ಬೇವಿನ ಎಣ್ಣೆ ನಿಮ್ಗೆಲ್ಲ ಅದ್ರ ಬಗ್ಗೆ ಗೊತ್ತಿದೆ. ಅಜರೆಂಡಿಕ್ಟ ಅಂತ ಏನದು ಇದು ಬರುತ್ತೆ, ಇದು ಯಾವುದೇ ರೀತಿ ರೋಗ ಆಗಿರ್ಬೋದು ಮತ್ತೆ ಕೀಟ ಆಗಿರ್ಬೋದು, ಇದ್ರದ್ದು ರೆಸಿಸ್ಟೆನ್ಸ್ ಪವರ್ಗೆ ಇದು ಕಂಟ್ರೋಲ್ ಮಾಡುತ್ತೆ. ಹಂಗಾಗಿ ಇದನ್ನ 1 ಲೀಟರ್ ನೀರಿಗೆ ನಾವು ಇದನ್ನ ಬಳಸೋದ್ರಿಂದ ಅಲ್ಲಿ ಏನ ನಮ್ಮ ಎಲೆಗಳ ಮೇಲೆ ಮೊಟ್ಟೆ ಇಟ್ಟಿರ್ತಕ್ಕಂಥ ಪೆಸ್ಟ್ ಆಗಿರ್ಬೋದು, ಆಮೇಲೆ ಅದು ಮೊಟ್ಟೆ ಇಟ್ಟು ಅದು ಒಂದು ಲೈಫ್ ಸೈಕಲ್ ಅಂತ ಹೇಳ್ತೀವಿ. ಅದು ಯಾವ ರೀತಿ ನಮಗೆ ಕೀಟಗಳು ಬೆಳೆಗಳ ಮೇಲೆ ಬರ್ತಾವಂದ್ರೆ ಆ ಜೀವನ ಚಕ್ರ ಮೊದಲು ಮೊಟ್ಟೆಯಾಗಿ ಇಡ್ತವೆ, ಆಮೇಲೆ ಆ ಮೊಟ್ಟೆ ಇಡ್ಬೇಕಾದ್ರೂ ನಾವು ಇದು ಸ್ಪ್ರೇ ಮಾಡಿದಾಗ ಮೊಟ್ಟೆನ ನಾಶ ಮಾಡ್ತತೆ. ನೆಕ್ಸ್ಟ್ ಅದು ಲಾರ್ವಾ ಸ್ಟೇಜ್ಗೆ ಅಂತ ಹೋಗುತ್ತೆ. ಈ ಲಾರ್ವಾ ಅಂದ್ರೆ ನೀವು ಈ ಇದ್ರೊಳಗೆ ನೋಡ್ತೀರಿ, ಅದು ಆ ಒಂದು ಉಳಿದ್ ನೆಕ್ಸ್ಟ್ ಅದು ಒಂದು ಪಿಕ್ಚರ್ ತೋರಿಸ್ತೀವಿ. ಆ ಒಂದು ಸ್ಟೇಜ್ ಅಲ್ಲಿ ಇದ್ದ ನಾವು ಸ್ಪ್ರೇ ಕೊಟ್ರು ಅದನ್ನು ಅದು ಕಂಟ್ರೋಲ್ ಮಾಡುತ್ತೆ. ಮತ್ತೆ ಅದು ನೆಕ್ಸ್ಟ್ ಪ್ರೌಢಾವಸ್ಥೆಗೆ ಹೋಗ್ತಾವೆ ಹುಳುಗಳು, ಅಂದ್ರೆ ಅದು ಅಡಲ್ಟ್ ಸ್ಟೇಜ್ಗೆ ಅಂತ ಹೇಳ್ತೀವಿ. ಆ ಸ್ಟೇಜಿಗೆ ಹೋದಾಗ ನಾವು ಇದು ಸ್ಪ್ರೇ ಮಾಡಿದ್ರು ಅದು ಕಂಟ್ರೋಲ್ ಆಗಿ ಇದಾಗುತ್ತೆ. ಇದು ಕೊಡೋದ್ರಿಂದ ಏನ್ ಮಾಡ್ಬಿಡುತ್ತೆ, ನಾವು ಕ್ರಾಪ್ ಕೇರ್ ಇದೆಲ್ಲ ಮಾಡೋದ್ರಿಂದ ಆ ಬೆಳೆಗ್ ಫಸ್ಟ್ ಏನ್ ಮಾಡುತ್ತೆ, ಇಡೀ ಗಿಡನ ಒಂದು ಬೇವಿನ ಅಂಶನ ಆವರಿಸ್ಕೊಂಡ್ಬಿಡುತ್ತೆ. ಅಂದ್ರೆ ವಿಷವಾಗಿ ಇರೋದ್ರಿಂದ ಅದಕ್ಕೆ ರೋಗ ಆಗ್ಲಿ ಮತ್ತೆ ಕೀಟ ಆಗ್ಲಿ ಬರೋದಕ್ಕೆ ಆಸ್ಪದನ ಕೊಡಲ್ಲ. ಅದೇ ರೀತಿ ನಾವು ಇದನ್ನ ಈ ಎಗ್ ಸಿಸ್ಟಮ್ ಅಲ್ಲಿ ಇಟ್ರು ಅದು ಪೂರಾ ಸರ್ವನಾಶ ಮಾಡಿಬಿಡುತ್ತೆ. ನೆಕ್ಸ್ಟ್ ಪಾಯಿಂಟ್ ಏನಂದ್ರೆ ಅದೇ ಇದು ರೆಸಿಸ್ಟೆನ್ಸ್ ಪವರ್ ಜಾಸ್ತಿ ಆಗಿರುತ್ತೆ. ಅದೇ ರೀತಿಯಾಗಿ ಇದು ಸಾಯಿಲ್ ಕಂಡೀಷನರ್ ಆಗಿ ಆಮೇಲೆ ಕೆಲಸ ಮಾಡುತ್ತೆ. ಮಣ್ಣಲ್ಲಿ ಇರ್ತಕ್ಕಂಥ ಸಾಯಿಲ್ ಬೋರ್ನ್ ಪ್ಯಾಥೋಜನ್ಸ್ ಅಂತ ಹೇಳ್ತೀವಿ, ಆ ಒಂದು ಅದ್ರೊಳಗೆ ಏನು ಕೀಟ ಕ್ರಿಮಿನಾಶಕಗಳದಾವೆ ಮಣ್ಣಿನಲ್ಲಿ ಇರ್ತಕ್ಕಂಥವನ್ನ ಅವನ್ನೆಲ್ಲದನ್ನು ಇದು ಪೂರಾ ಕಂಟ್ರೋಲ್ ಮಾಡುತ್ತೆ. ಆಮೇಲೆ ನಮಗಿದು ಎಕೋ ಫ್ರೆಂಡ್ಲಿ ಅಂದ್ರೆ ಪರಿಸರ ಸ್ನೇಹಿ. ಅದನ್ನ ಇನ್ನೊಂದು ವಿಚಾರ ನಾನು ಆಗ್ಲೇ ಹೇಳಿದೆ, ಅದೇ ವೆಜಿಟೇಬಲ್ಸ್ ಅಪ್ ಟು ಹಾರ್ವೆಸ್ಟಿಂಗ್ ಟೈಮಲ್ಲೂ ಕೂಡ ಇದನ್ನ ಬಳಸಿ ನಾವು ಇದನ್ನ ಸೇವನೆ ಮಾಡಿದ್ವಿ ಅಂದ್ರೆ ಯಾವುದೇ ರೀತಿ ನಮಗೆ ಇದು ಹಾನಿಕಾರಕ ಆಗಲ್ಲ. ಇನ್ನು ಒಂದು ಮುಖ್ಯವಾದ ವಿಚಾರ ಏನಪ್ಪಾ ಅಂದ್ರೆ ಸುಮಾರು ಒಂದು 200 ಪೆಸ್ಟ್ 200ಕ್ಕಿಂತ ಪ್ಲಸ್ ಅಂತಾನೆ ಇರ್ಬೋದು, 200+ ಇನ್ಸೆಕ್ಟ್ಸ್ ಏನ್ ಕೀಟನಾಶಕಗಳು ಅದಾವೆ ಅದನ್ನೆಲ್ಲದನ್ನ ಕಂಟ್ರೋಲ್ ಮಾಡುತ್ತೆ. ಇದೊಂದು ಭಾರಿ ಖುಷಿ ವಿಚಾರ. ನಾವು ಏನಾದ್ರು ಗೊಬ್ಬರದ ಅಂಗಡಿಗೆ ಹೋದ್ವಿ ಅಂದ್ರೆ ಅದು ಜಾಸಿಡ್ಸ್, ಥ್ರಿಪ್ಸ್, ಮೈಟ್ಸ್ ಅಂತ ಹೇಳ್ತೀವಿ, ರಸ ಇರ್ತಕ್ಕಂಥ ಕೀಟಗಳು. ಆ ಕೀಟಗಳಿಗೆ ಮತ್ತೆ ಬೇರೆ ಟೆಕ್ನಿಕಲ್ ಇರುತ್ತೆ. ಅದಾದ್ಮೇಲೆ ಮತ್ತೆ ನಾವು ಕಾಂಡ ಕೊರಕ ಅಂತ ಹೇಳ್ತೀವಿ, ಎಲೆ ಸುರುಳಿ ಕೀಟ ಅಂತ ಹೇಳ್ತೀವಿ, ಆಮೇಲೆ ಕಾಯಿ ಕೊರಕ ಅಂತ ಹೇಳ್ತೀವಿ. ಈ ರೀತಿ ಕೀಟಗಳಿಗೆ ಬೇರೆ ಬೇರೆ ಟೆಕ್ನಿಕಲ್ ಅದಾವೆ. ಈ ರೀತಿ ಟೆಕ್ನಿಕಲ್ ವೈಸ್ ಸುಮಾರು ಮಾಲಿಕ್ಯೂಲ್ಸ್ ಸುಮಾರು ಅದಾವೆ. ಈ ಖುಷಿ ವಿಚಾರ ಏನಪ್ಪಾ ಅಂದ್ರೆ ನೀವು 5 ml ಇದು ಹಾಕಿ ಬೆಳೆಸೋದ್ರಿಂದ ಎಲ್ಲಾ ಕೀಟನಾಶಕಗಳನ್ನು ಇದು ನಿವಾರಣೆ ಮಾಡುತ್ತೆ. ಇದು ಒಂದೇ ಪ್ರಾಡಕ್ಟ್ ಆದ್ರೆ ಸಾಕು. ಹಂಗಾಗಿ ರೈತರಿಗೆ ಏನಾಗ್ತತೆ, ಅಲ್ಲಿ ಖರ್ಚಲ್ಲಿ ತುಂಬಾ ಕಡಿಮೆ ಆಗುತ್ತೆ. ಒಂದು ವಿಚಾರ ಏನಂದ್ರೆ ಸ್ವಲ್ಪ ಪ್ರಿವೆಂಟಿವ್ ಆಗಿ ಇದನ್ನ ನೀವು ಕೊಟ್ಟಿದ್ದೇ ಆಯ್ತು ಅಂದ್ರೆ ಗ್ಯಾರಂಟಿ ಕಂಟ್ರೋಲ್ ಆಗಿ ಬರುತ್ತೆ. ಆಕ್ಟಿವ್ ಕ್ರಾಪ್ ಕೇರ್ ಅಥವಾ ನಮ್ದು ಕ್ರಾಪ್ ಕೇರ್ ಇದಿಷ್ಟು ನಾವು ಕ್ರಾಪ್ ಕೇರ್ ಆದ್ರೆ 2ರಿಂದ 3 ml 1 ಲೀಟರ್ ನೀರಿಗೆ, ಇದು 1 ಲೀಟರ್ ನೀರಿಗೆ 5 ml. ಅದೇ ರೀತಿ ಮುಂದಿನ ಪ್ರಾಡಕ್ಟ್ಗೆ ಹೋಗೋದಾಯ್ತು ಅಂದ್ರೆ ಆಕ್ಟಿವ್ ಫಂಗಿ ಕೇರ್ ರೋಗನಾಶಕ. ನಾನು ಆಗ್ಲೇ ನಿನ್ನೆ ಹೇಳಿದೆ ಫಂಗಿ ಕೇರ್ ಬಗ್ಗೆ ಸುಮಾರು ಒಂದು 20 ನಿಮಿಷ ಅದ್ರ ಬಗ್ಗೆನೆ ನಿಮಗೆಲ್ಲ ಹೇಳಿದೆ, ನೋಟ್ ಮಾಡ್ಕೊಂಡಿರ್ಬೋದು. ಏನೇನೆಲ್ಲ ರೋಗಗಳು ಬರ್ತವೆ ಗಿಡಗಳಿಗೆ, ಲೀಫ್ ಸ್ಪಾಟ್ ಆಗಿರ್ಬೋದು, ರಸ್ಟ್ ಆಗಿರ್ಬೋದು, ಬ್ಲೈಟ್ ಆಗಿರ್ಬೋದು, ಇದೆಲ್ಲಾ ಪ್ರಾಡಕ್ಟ್ ಎಲ್ಲಾ ಒಂದು ರೋಗಗಳು ಏನಿದಾವೆ ಅದೆಲ್ಲದಕ್ಕೂ ಇದು ಯೂಸ್ ಆಗುತ್ತೆ. ಲೀವ್ ಸ್ಪಾಟ್ಗಳನ್ನೆಲ್ಲ ನಾವು ಫಿಗರ್ ಸಮೇತ ಎಲ್ಲ ನಿಮಗೆ ತೋರಿಸಿದ್ವಿ. ಈ ಒಂದು ಪ್ರಾಡಕ್ಟ್ ನಮ್ಮ ಕೇವಾ ಕೈಪೋ ಇಂಡಸ್ಟ್ರಿಯಲ್ಲಿ ಒಂದು ಅತಿ ಅದ್ಭುತವಾಗಿರ್ತಕ್ಕಂಥ ರೋಗನಾಶಕನ ಕಂಡಿಡಿದಾರೆ. ಸಾಮಾನ್ಯವಾಗಿ ನೋಡ್ಬೋದು ನೀವು ಬೇರೆ ಬೇರೆ ನಮ್ಮ ಡೈರೆಕ್ಟ್ ಸೆಲ್ಲಿಂಗ್ ಮಾರ್ಕೆಟ್ ಏನ್ ಕಂಪ್ನಿಗಳು ಅದಾವೆ ಅದ್ರಲ್ಲಿ ನಾನು ನೋಡ್ದಂಗೆ, ನಮ್ಮ ಎಕ್ಸ್ಪೀರಿಯನ್ಸ್ ಪ್ರಕಾರ ಯಾವುದು ಈ ಫಂಗಿಸೈಡ್ ಮತ್ತೆ ಇನ್ಸೆಕ್ಟಿಸೈಡ್ಸ್ ಈ ನೀಮ್ ಬೇಸ್ಡ್ ಇರ್ತಕ್ಕಂಥ ಪ್ರಾಡಕ್ಟ್ಗಳು ಇಲ್ಲ. ನಾವು ಫಸ್ಟ್ ಇದ್ರಲ್ಲಿ ನೋಡಿದಾಗ ಇದು ಖುಷಿಯಾಗಿದ್ದೆ ಈ ಒಂದು 4 ಪ್ರಾಡಕ್ಟ್ ಇಂದ. ಯಾವುದು ನೀಮ್ ಆಯಿಲ್ ಇರ್ಬೋದು, ಮತ್ತೆ ಫಂಗಿ ಕೇರ್ ಇದು ಫಂಗಿ ಕೇರ್ ಆಗಿರ್ಬೋದು, ಮತ್ತೆ ಕ್ರಾಪ್ ಕೇರ್ ಆಗಿರ್ಬೋದು, ಹುಳಕ್ಕೆ ಬೇಕಾಗಿರ್ತಕ್ಕಂಥದ್ದು, ರೋಗಕ್ಕೆ ಬೇಕಾಗಿರ್ತಕ್ಕಂಥದ್ದು, ಇವೆರಡಕ್ಕೂ ರೆಸಿಸ್ಟೆನ್ಸ್ ಪವರ್ ಕೊಡ್ತಕ್ಕಂಥ ನೀಮ್ ಆಯಿಲ್ ಆಗಿರ್ಬೋದು. ಅದು ಎಲ್ಲದಕ್ಕಿಂತ ಹೆಚ್ಚಾಗಿ ನಾವು ಕಳೆದ ಸೀಸನ್ ನಲ್ಲಿ ಎಲ್ಲ ಡಿಸ್ಕಷನ್ ಮಾಡಿದಂಗೆ ನ್ಯೂಟ್ರಿಯೆಂಟ್ಸ್ ಬಗ್ಗೆ, ಪೋಷಕಾಂಶಗಳದ್ದು ಆ ಪೋಷಕಾಂಶಗಳದ್ದು ಇರ್ತಕ್ಕಂಥ ಪ್ರಾಡಕ್ಟ್ಗಳನ್ನ ಇಲ್ಲ ಪರ್ಟಿಕ್ಯುಲರ್ ಆಗಿ. ಹಂಗಾಗಿ ನಮ್ಮ ಅದೃಷ್ಟಕ್ಕೇನೋ ಈ ಕಂಪ್ನಿಲಿ ಪ್ರತಿ ಒಂದು ಪ್ರಾಡಕ್ಟ್ ಅದಾವೆ.
ಅದನ್ನ ಕರೆಕ್ಟ್ ಆಗಿ ಒಂದು ಶೆಡ್ಯೂಲ್ ಹಾಕೊಂಡು ನೀವು ರೈತರಿಗೆ ಕೊಡೋದಾಯ್ತು ಅಂದ್ರೆ ತುಂಬಾ ಒಳ್ಳೆ ರೈತರಿಗೂ ಒಳ್ಳೇದ್ ಮಾಡ್ದಂಗ ಆಗುತ್ತೆ, ನಿಮ್ಮ ಬಿಸ್ನೆಸ್ನು ಇಂಪ್ರೂವ್ ಮಾಡ್ಕೊಂಡಂಗ ಆಗುತ್ತೆ. ಈ ಫಂಗಿ ಕೇರ್ಗೆ ನಾವು ಬರೋದಾಯ್ತು ಅಂದ್ರೆ ನಾನು ಹೇಳ್ದಂಗೆ ಇದು ಪ್ಯೂರ್ಲಿ ರೋಗನಾಶಕ. ಇದು ನ್ಯಾಚುರಲ್ ಆಗಿ ಬೆಳೆಗಳ ಮೇಲೆ ಇದು ವರ್ಕ್ ಮಾಡುತ್ತೆ. ಯಾವುದೇ ರೀತಿ ಪರಿಸರ ಸ್ನೇಹಿ, ಇದು ಕೂಡ ಪರಿಸರ ಸ್ನೇಹಿ. ಆಮೇಲೆ ಇದ್ರೊಳಗೂ ನಮ್ದು ಏನು ಬೇವಿನ ಅಂಶದಲ್ಲಿ ಏನಿರುತ್ತೆ, ಅಜೆರೆಂಟಿಕ್ಟಾ ಇಂಡಿಕಾ ಅಂತಕ್ಕಂತ ಒಂದು ನಿಂಬ ಅಂತ ಒಂದು ಬರುತ್ತದು ಟೆಕ್ನಿಕಲ್. ಆ ಒಂದು ಟೆಕ್ನಿಕಲ್ ಇದ್ರೊಳಗೆ ಅಳವಡಿಸಿದ್ದಾರೆ. ಅದಲ್ದಲೆ ಆಮೇಲೆ ಆರ್ಗ್ಯಾನಿಕ್ ಕೆಮಿಕಲ್ಸ್ ಅಂತ ಹೇಳ್ತೀವಿ, ಅದು ಒಂದು ಏನ್ ಆರ್ಗ್ಯಾನಿಕ್ ಅಲ್ಲಿ ಲಿಕ್ವಿಡ್ ಫಾರ್ಮೇಶನ್ ಅಲ್ಲಿ ಕಾನ್ಸಂಟ್ರೇಷನ್ ಆಗಿರ್ತಕ್ಕಂಥದ್ದು, ಆ ಒಂದು ಇದ್ರೊಳಗೆ ಅಂಶನ ಇದ್ರೊಳಗೆ ಸೇರಿಸಿದ್ದಾರೆ. ಅದೇ ರೀತಿಯಾಗಿ ಕರಾಂಜಾ ಆಯಿಲ್ ಅಂತ ಹೇಳ್ತೀವಿ, ನಿನ್ನೆ ಹೇಳಿದೆ ಅದು ಕರಾಂಜಾ ಆಯಿಲ್. ಕರಾಂಜಾ ಆಯಿಲ್ ಅದು ಬೇವಿನ ಬೀಜ ಯಾವ ರೀತಿ ಕೆಲಸ ಮಾಡುತ್ತೋ ಅದೇ ರೀತಿ ಆ ಕರಾಂಜಾ ಆಯಿಲ್ ಇದ್ರೊಳಗೆ ಕೆಲಸ ಮಾಡುತ್ತೆ. ನಾನು ಇಲ್ಲಿವರೆಗೂ ಅದಕ್ಕೆ ಪಂಗಿಕೆ ಕ್ರಾಪ್ ಕೇರ್ ಉಳಿದುಗಳ ಬಗ್ಗೆ ಇದೆ. ಇದ್ರೊಳಗೆಲ್ಲ ಯಾವ್ಯಾವ ಬೆಳೆಗಳಿಗೆ ಏನೇನ್ ರೋಗಗಳು ಬರ್ತವೆ, ಪೌಡರ್ ಮಿಲ್ಡ್ಯೂ ಆಗಿರ್ಬೋದು, ಡೋನಿ ಮಿಲ್ಡ್ಯೂ ಆಗಿರ್ಬೋದು, ಆಮೇಲೆ ಬ್ಲಾಕ್ ಸ್ಪಾಟ್ಸ್ ಏನ್ ಕರಿ ಚುಕ್ಕೆ ಸ್ಪಾಟ್ಸ್ ಗಳು ಆಗಿರ್ತವೆ, ಆಮೇಲೆ ಆಂಥ್ರಾಕ್ನೋಸ್ ಅಂತ ಹೇಳ್ತೀವಿ. ಈ ಬಾಳೆಗೆ ಈ ಅದು ಬೆಳೆಗಳ ಬಗ್ಗೆ ನೆಕ್ಸ್ಟ್ ಇದ್ರ ಬಗ್ಗೆ ನಾನು ಪ್ರತಿಯೊಂದೊಂದು ಬೆಳೆನು ಏನೇನ್ ರೋಗಗಳು ಬರ್ತವೆ ಅದನ್ನ ನಮ್ಮ ಪ್ರಾಡಕ್ಟ್ ಯಾವ ರೀತಿ ಅದನ್ನ ಬಳಸಿದ್ರೆ ಕಂಟ್ರೋಲ್ ಆಕ್ಕವಂತ ಅದ್ರ ಬಗ್ಗೆ ಹೇಳ್ತೀನಿ. ಇನ್ ಜನರಲ್ ಆಗಿ ಹೇಳ್ಬೋದಂದ್ರೆ ಇದ್ರೊಳಗೆ ಬಾಳೆಯಲ್ಲಿ ಪನಾಮ ವಿಲ್ಟ್ ಅಂತ ಬರುತ್ತೆ. ಪನಾಮ ವಿಲ್ಟ್ ಬಂತು ಅಂದ್ರೆ ಇಡೀ ಬಾಳೆನೆ ನಾಶ ಆಗುತ್ತೆ. ಅದಕ್ಕೂ ಕೂಡ ನಮ್ಗೆ ರೆಮಿಡಿ ಇದೆ. ಅಂದ್ರೆ ಈ ಒಂದು ಪ್ರಾಡಕ್ಟ್ ನ ಬಳಸೋದ್ರಿಂದ ಅದು ಕೂಡ ನಮಗೆ ನಿವಾರಣೆ ಆಗುತ್ತೆ. ಈ ಸಾಮಾನ್ಯವಾಗಿ ಏನು ಎಲ್ಲಾ ರೋಗಗಳು ಅದಾವೆ, ಪ್ರತಿಯೊಂದು ರೋಗಗಳಿಗೂ ಕೂಡ ಇದು ರಾಮಬಾಣ. ಯಾವುದು ಆಕ್ಟಿವ್ ಫಂಗಿ ಕೇರ್, ಅದೇ ರೀತಿ ಆಕ್ಟಿವ್ ಫಂಗಿ ಕೇರ್ ನಮ್ದು ಒಂದು ರೋಗನಾಶಕ. ಇದು ಈ ನಮ್ದು ಶಿಲೀಂಧ್ರಗಳು ಅಂತ ಹೇಳ್ತೀವಿ. ಈ ಶಿಲೀಂಧ್ರಗಳು ಏನಂತ ಅದಾವೆ, ಫಂಗಸ್ ಅಂತ ಏನ್ ಹೇಳ್ತೀವಿ, ಆ ಫಂಗಸ್ಗಳು ಶಿಲೀಂಧ್ರಗಳನ್ನ ಫಸ್ಟ್ ತಡೆ ಆಗ್ತತಿ, ಅವನ್ನ ಬೆಳೆಯೋದಕ್ಕೆ ಬಿಡಲ್ಲ. ಹಾಗಾಗಿ ನಮ್ಮಲ್ಲಿ ಏನ್ ಬೆಳೆಗಳಿಗೆ ಎಲ್ಲ ಶಿಲೀಂಧ್ರ ನಾಶಕಗಳು ಬರ್ತವೆ, ಪ್ರತಿಯೊಂದು ಕಂಟ್ರೋಲ್ ಅಲ್ಲೇ ಇರ್ತವೆ. ಈಗ ನೋಡ್ರಿ ಇಲ್ಲಿ ಒಂದು ನಾನು ಒಂದು ಇದನ್ನ ಹಾಕಿದ್ವಿ, ವಿಜಯ್ ಸರ್ ತೋರಿಸ್ತಾ ಇದಾರೆ ಈ ಬೆಳೆಗಳ ಮೇಲೆ ಯಾವ ರೀತಿ ನಮಗೆ ಅದು ಎಫೆಕ್ಟ್ ಮಾಡ್ತವೆ ಅಂತ. ಇಲ್ಲೊಂದು ಟೊಮೆಟೊ ಬೆಳೆ ಇದೆ, ಅದು ಸೂಕ್ಷ್ಮ ನೀವು ಪರೀಕ್ಷೆ ಮಾಡಿ ನೋಡಿದ್ರಿ ಅಂದ್ರೆ ಈ ಒಂದು ಇನ್ಸೆಕ್ಟ್ ಎಫೆಕ್ಟೆಡ್ ಇದು ಫ್ರೂಟ್ಸ್ ಆಗಿರ್ಬೋದು, ಈ ಒಂದು ಟೊಮೆಟೊ ಬೆಳೆಗೆ ಯಾವ ರೀತಿ ಇದು ಕೀಟ ಹಾನಿ ಮಾಡಿದೆ ಮತ್ತು ರೋಗ ಹಾನಿ ಮಾಡಿದೆ ಅನ್ನೋದನ್ನ ಈ ಒಂದು ನೀವು ಫೋಟೋದಲ್ಲಿ ಇದನ್ನ ನೋಡ್ಬೋದು. ನೆಕ್ಸ್ಟ್ ತೋರ್ಸೋದಾಯ್ತು ಅಂದ್ರೆ ಈ ಒಂದು ಮೆಣಸಿನ್ಕಾಯಿ ಬೆಳೆ ಏನ್ ಚಿಲ್ಲಿ ಕ್ರಾಪ್ ಅಂತ ಹೇಳ್ತೀವಿ, ಇದರಲ್ಲಿ ಅತಿ ಹೆಚ್ಚು ಕಾಡ್ತಕ್ಕಂಥದ್ದು ಮುಟೂರು ಸಮಸ್ಯೆ, ಲೀಫ್ ಕರ್ಲಿಂಗ್ ಅಂತ ಹೇಳ್ತೀವಿ. ಈ ಒಂದು ಬೆಳೆಗಳಲ್ಲಿ ಇದು ಏನು ಯಾವ ರೀತಿ ಮಾಡುತ್ತೆ ಅಂದ್ರೆ ಕಣ್ಣಿಗೆ ಕಾಣಲ್ಲ, ಆ ಎಲೆಗಳ ಮೇಲೆ ಹುಳುಗಳು ಕೂತ್ಕೊಂಡು ಅದ್ರೊಳಗೆ ಟ್ರಿಪ್ಸ್ ಅಂತ ಹೇಳ್ತೀವಿ, ಜಾಸಿಡ್ಸ್ ಅಂತ ಹೇಳ್ತವೆ. ಈ ರೀತಿ ಇರ್ತಕ್ಕಂಥ ಹುಳುಗಳು ಇವು ಎಲೆಗಳಲ್ಲಿ ಇರ್ತಕ್ಕಂಥ ಪತ್ರ ಹರಿತನ್ನೆಲ್ಲ ಪೂರ ತಿಂದು ಆ ಬೆಳವಣಿಗೆ ಆಗೋದಕ್ಕೆ ಬಿಡಲ್ಲ. ಒಂದ್ ರೀತಿ ವೈರಲ್ ಆಗಿ ಅದು ಸ್ಟಾರ್ಟ್ ಆಗುತ್ತೆ, ಆ ಒಂದು ಕೀಟ ಬಾಧೆನೂ ಬರುತ್ತೆ. ನೀವ್ ಇಲ್ಲಿ ನೋಡ್ತಾ ಇರ್ಬೋದು, ಇದು ಟೊಮೆಟೊ ಬೆಳೆಯಲ್ಲಿ ಬರ್ತಕ್ಕಂಥ ಅತಿ ಮುಖ್ಯವಾಗಿರ್ತಕ್ಕಂಥ ಒಂದು ಕೀಟ ಬಾಧೆ ಇದು. ಇದಕ್ಕೆ ನಾವು ಲೀಫ್ ಕರ್ಲಿಂಗ್ ಅಂತ ಹೇಳ್ತೀವಿ, ಮುಟೂರು ಅಂತ ಹೇಳ್ತೀವಿ. ಎಲೆ ಮೇಲ್ಗಡೆಯಿಂದ ಮುಚ್ಕೊಳುತ್ತೆ. ಈ ರೀತಿ ಇರ್ತಕ್ಕಂಥದಕ್ಕೂ ನಾವು ಇದನ್ನ ಕ್ರಾಪ್ ಕೇರ್ ಫಂಗಿ ಕೇರ್ ಇದನ್ನ ನಾವು ಸ್ಪ್ರೇ ಮಾಡ್ಕೋಬಹುದು. ನೆಕ್ಸ್ಟ್ ನೋಡೋದಾಯ್ತು ಅಂದ್ರೆ ನೋಡಿ, ಇಲ್ಲೊಂದು ಬೆಳೆ ಇದೆ, ಇದು ಕೂಡ ಅದು ಟೊಮೆಟೊ ಬೆಳೆ ನೋಡಿದ್ವಿ, ಇದು ಚಿಲ್ಲಿ ಬೆಳೆ, ಇದು ಮೆಣಸಿನ್ಕಾಯಿ ಬೆಳೆ. ಇಲ್ಲಿ ಎಲೆಗಳು ನೀವು ನೋಡ್ಬೋದು, ನಾವೇನು ನೀವು ಪ್ಲಾಟ್ ವಿಸಿಟ್ ಏನೆಲ್ಲ ಮಾಡ್ತಿರಲ್ಲ ಅವಾಗ ನೋಡಿದಾಗ ಎಲೆಗಳು ಮೇಲ್ಮುಖವಾಗಿ ಮುದುರ್ಕೆಂತವ. ಆ ಮೇಲ್ಮುಖವಾಗಿ ಮುದುರ್ಕೆಂದು ಬಂದ್ರೆ ಅಲ್ಲಿ ನಮಗೆ ಕಂಪಲ್ಸರಿ ಟ್ರಿಪ್ಸ್ ಅಟ್ಯಾಕ್ ಆಗಿದೆ ಅಂತ. ಹಂಗಾಗಿ ಈ ಒಂದು ಬೆಳೆದಿಲ್ಲಿ ತೋರಿಸ್ತಾ ಇದೇವಿ, ಇದು ಒಂದು ಸಿಂಪ್ಟಮ್ಸ್. ಈ ಒಂದು ಕೀಟ ಬಾಧೆಯ ಲಕ್ಷಣಗಳು. ನಾನು ಆಗ್ಲೇ ಹೇಳಿದೆ, ಮೊದಲು ಲೈಫ್ ಸೈಕಲ್ ಯಾವ ರೀತಿ ಇರುತ್ತೆ, ಕೀಟದ್ದು ಜೀವನ ಚಕ್ರ ಅಂತ ಹೇಳ್ತೀವಿ. ಅದು ಯಾವ ರೀತಿ ಮೊಟ್ಟೆ ಇಡುತ್ತೆ, ಮೊಟ್ಟೆಯಿಂದ ಲಾರ್ವಾ ಆಗುತ್ತೆ, ಲಾರ್ವಾದಿಂದ ಅಡಲ್ಟ್ ಸ್ಟೇಜಿಗೆ ಹೋಗುತ್ತೆ ಅಂದಾಗ ಈ ಲಾರ್ವಾ ಸ್ಟೇಜ್ ಅಲ್ಲಿ ಈ ರೀತಿ ಇರ್ತವೆ ಹುಳುಗಳು. ನೀವು ಎಲೆ ಬಿಡಿಸಿ ನೋಡ್ಬೋದು, ಎಲೆ ಒಳಗೆ ಒಕ್ಕಿರ್ತವೆ.
ಆ ಎಲೆನ ತಿಂದು ತಿಂದು ಅದನ್ನ ಮುಟ್ರ ತರ ಮಾಡಿರ್ತವೆ. ಈ ರೀತಿ ಹುಳುಗಳನ್ನ ನೀವು ಫೀಲ್ಡ್ ಅಲ್ಲಿ ಕಾಣಬಹುದು. ನೆಕ್ಸ್ಟ್ ಸರ್. ನೆಕ್ಸ್ಟ್ ಅಲ್ಲಿಗೆ ನಿಮಗೆ ಟೋಟಲ್ ಆಗಿ ಏನ್ ಕಿಟ್ ಅಲ್ಲಿ ಅಗ್ರೋ 82 ಫಂಗಿ ಕೇರ್, ಆಕ್ಟಿವ್ ಫಂಗಿ ಕೇರ್, ಆಕ್ಟಿವ್ ಕ್ರಾಪ್ ಕೇರ್ ಮತ್ತೆ ಪವರ್ ಗ್ರೋತ್, ಈ 4 ಪ್ರಾಡಕ್ಟ್ ಬಗ್ಗೆ ಸಂಕ್ಷಿಪ್ತವಾಗಿ ಒಂದೇ ಹೇಳ್ಬೇಕಪ್ಪ ಅಂದ್ರೆ, ಒಬ್ಬ ರೈತರಿಗೆ ಹೋಗಿ ಕೊಟ್ರೆ ಅಂದ್ರೆ 4 ಪ್ರಾಡಕ್ಟ್ ಅನ್ನ ಅವ್ರು ಬೇರೆ ಬೇರೆ ತಗೊಳೋದಕ್ಕಿಂತ ಅವನೇನ್ ಸ್ಪ್ರೇ ಮಾಡಿರ್ತಾನೆ, ಈಗ ನೀವು ಈಗ ಅದು ಹೋಗಿ ಒಂದು ರೋಗ ಬಾಧೆ ಇರ್ಬೋದು, ಕೀಟ ಆಗಿರ್ಬೋದು, ಅದೇನ್ ಲಕ್ಷಣಗಳು ಕಾಣ್ತವೆ, ನೀವು ಅದು ರೆಕಮೆಂಡ್ ಮಾಡ್ಬೇಕಾದ್ರೆ ಇದೊಂದು ಕಿಟ್ ನೀವು ಕೊಟ್ಬಿಟ್ರೆ ಸಾಕು ಅವ್ರಿಗೆ, ಅವರು ಅದನ್ನ ಬಳಸ್ಕೊಂತಾರೆ. ರೆಕಮೆಂಡೇಶನ್ ನೀವು ಹೇಳ್ಕೊಡ್ಬೇಕು. ಆಕ್ಟಿವ್ ಕ್ರಾಪ್ ಕೇರ್ 1 ಲೀಟರ್ ನೀರಿಗೆ 5 ml, ಕ್ರಾಪ್ ಕೇರ್ ಫಂಗಿ ಕೇರು 1 ಲೀಟರ್ ನೀರಿಗೆ 5 ml, 82 1 ಲೀಟರ್ಗೆ 3 ml, ಪವರ್ ಗ್ರೋತ್ 1 ಲೀಟರ್ಗೆ 2ರಿಂದ 3 ml ಇಷ್ಟು ಹಾಕೊಂಡು ಈ ಒಂದು ಸ್ಪ್ರೇ ಮಾಡಿದ್ರೆ 1 ದಿನ ಅಥವಾ 2 ದಿನದೊಳಗೆ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ ಅಂತ ಹೇಳೋದಕ್ಕೆ ಇದು ಒಂದು ಬಹಳ ಸುಲಭ ಮಾಡಿದ್ದಾರೆ, ಇದು ಒಂದು ಕಿಟ್ ಕೊಡೋದಕ್ಕೆ. ಹಾಗಾಗಿ ನಮ್ಮ ಕೇವಾ ಕೈಪೋ ಇಂಡಸ್ಟ್ರಿಯಲ್ಲಿ ಈ ಒಂದು ಕಿಟ್ ಇರೋದು. ಪ್ರತಿಯೊಬ್ರು ಇದ್ರ ಬಗ್ಗೆ ಉಪಯೋಗ ಪಡ್ಕೊಳ್ಳಿ ಅಂತ ಹೇಳ್ತಾ, ಇಲ್ಲಿವರೆಗೂ ಸಂಪೂರ್ಣವಾಗಿ ಈ 4 ಪ್ರಾಡಕ್ಟ್ ಬಗ್ಗೆ ಎಲ್ಲ ಚೆನ್ನಾಗಿ ಹೇಳಿದ್ವಿ. ಇದ್ರ ಬಗ್ಗೆ ಎಲ್ಲ ತಿಳ್ಕೊಂಡ್ರೆ ಅಂತ ಅನ್ಕೊಂತೀನಿ. ಇನ್ನೊಂದು ಮುಖ್ಯವಾದ ವಿಚಾರ ಏನಪ್ಪಾ ಅಂದ್ರೆ, ತಾವೆಲ್ಲ ಫೀಲ್ಡ್ಗೆ ಹೋಗ್ತಾ ಇದ್ರೆ, ನಾನು ಸುಮಾರು ಗ್ರೂಪ್ಗಳಲ್ಲೆಲ್ಲ ನೋಡ್ತಾ ಇದ್ದೀನಿ. ನಮ್ಮ ಮೈಸೂರು ಭಾಗದಾಗ ಆಗಿರ್ಬೋದು, ಈ ಕಡೆ ಎಲ್ಲ ಗ್ರೂಪ್ ಹೋಗಿ ರೈತರ ಹತ್ರ ನೀವು ಪ್ರಾಡಕ್ಟ್ ಕೊಡ್ತೀರಾ, ಬೆಳೆಗಳಿಗೆ ಅದನ್ನ ಸ್ಪ್ರೇ ಮಾಡ್ಸೋಕು ನಿಂತಿರ್ತೀರಾ. ನಮಗೇನಪ್ಪಾ ಅಂದ್ರೆ ಒಂದು ಟೆಸ್ಟಿಮೋನಿಯಲ್ಗಳನ್ನ ಚೆನ್ನಾಗಿ ಮಾಡಿ. ಈಗ ನಾವು ಇನ್ನೊಬ್ಬ ರೈತರಿಗೆ, ಈಗ ಒಬ್ಬ ರೈತರಿಗೆ ನೀವು ಹೋಗಿ ಕೊಟ್ಟು ಬಂದ್ರಿ, ಯಾವ್ದೋ ಒಂದು ತರಕಾರಿ ಬೆಳೆ ಕೊಟ್ರಿ ಅಂದ್ರೆ, ಈ ದಿನ ನೀವು ಅದನ್ನ ಸ್ಪ್ರೇ ಮಾಡ್ತೀರಿ, ಬಟ್ ನೀವು ಅದನ್ನ ಅವ್ರನ್ನ ಫಾಲೋ ಅಪ್ ಮಾಡಲ್ಲ. ಅಲ್ಲಿ ನಾವು ಒಂದು ಮೇನ್ ಅದನ್ನ ನಾವು ಎಡುತ್ತಾ ಇರೋದು. ಒಬ್ಬ ರೈತರಿಗೆ ನೀವು ಕೊಟ್ಟು, ನಮ್ಮಲ್ಲಿ ಆ ರೈತ ಆಗಿರ್ಬೋದು, ಅವನ ಕಡೆಯಿಂದ ಇಡೀ ಊರೇ ಆಗಿರ್ಬೋದು, ಯಾವ ರೀತಿ ನಮಗೆ ಅದು ಅವಲಂಬನೆ ಆಗ್ತಾರಂದ್ರೆ, ನಾವು ಎಷ್ಟು ಸರ್ವಿಸ್ ಕೊಟ್ಟಿರ್ತೀವಿ ಅದನ್ನ ಯಾವ ರೀತಿ ಫಾಲೋ ಅಪ್ ಮಾಡ್ತೀವಿ, ಇದು ಬಹಳ ಮುಖ್ಯ ಆಕೈತಿ. ನೆಕ್ಸ್ಟ್ ನಾವು ಇನ್ನೊಬ್ರಿಗೆ ತೋರ್ಸೋದಕ್ಕೆ ಇದು ಬಹಳ ಅನುಕೂಲ ಆಗುತ್ತೆ. ಹಂಗಾಗಿ ನಾನು ಹೇಳೋದು ಏನಪ್ಪಾ ಅಂದ್ರೆ, ನೀವು ಅವ್ರಿಗೆ ಪ್ರಾಡಕ್ಟ್ ಕೊಡ್ಬೇಕಾದ್ರೂ ಒಂದು ಫೋಟೋ ಆಗಿರ್ಬೋದು, ವಿಡಿಯೋ ಆಗಿರ್ಬೋದು, ಆ ಸ್ಪ್ರೇ ಮಾಡ್ಬೇಕಾರ ಆಗಿರ್ಬೋದು, ಸ್ಪ್ರೇ ಅಂದ್ರೆ ಬಿಫೋರ್ ಸ್ಪ್ರೇಯಿಂಗ್ ಯಾವ ರೀತಿ ಕ್ರಾಪ್ ಇತ್ತು, ಆಫ್ಟರ್ 1 ವೀಕ್ ಆದ್ಮೇಲೆ ಹೆಂಗಾಯ್ತು ಅನ್ನೋದನ್ನ ನೀವು ಅದನ್ನ ಸ್ವಲ್ಪ ಫಾಲೋ ಅಪ್ ಮಾಡ್ಕೊಂಡು ನಿಮ್ ಗ್ರೂಪ್ಗಳಲ್ಲಿ ಈ ಒಂದು ಫೋಟೋಗಳು ನೀವು ಶೇರ್ ಮಾಡ್ಕೊಂತ ಹೋದ್ರೆ ನಿಮ್ಮಿಂದ ಬೇರೆ ಬೇರೆ ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಹಂಗಾಗಿ ನೀವು ಪ್ರತಿಯೊಂದು ಯಾವ್ದೋ ರೈತರ ಹತ್ರ ಮಾತಾಡಕ್ಕೆ ಪ್ರಾಡಕ್ಟ್ ಬಗ್ಗೆ ಇನ್ಫಾರ್ಮೇಶನ್ ಕೊಡೋದು ಒಂದು ಫೋಟೋಗಳು ಹಾಕ್ತೀರಾ, ಆ ಫೋಟೋಗಳ ಜೊತೆ ನಮ್ಮ ಪ್ರಾಡಕ್ಟ್ಗಳನ್ನ ಅವ್ರ ಕೈಯಲ್ಲಿ ಕೊಟ್ಟಾಗ ಏನಾಗುತ್ತೆ, ನಾವು ಇನ್ನೊಂದು ಗ್ರೂಪ್ಗೆ ಹಾಕಿದಾಗ ಆ ಒಂದು ನಮಗೆ ಟೆಸ್ಟಿಮೋನಿ ಆಗಿ ಅದು ವರ್ಕ್ ಆಗುತ್ತೆ. ಈಗ ಒಂದು ತರಕಾರಿ ಬೆಳೆ ಆಗಿರ್ಬೋದು, ಪ್ರತಿಯೊಂದು ಬೆಳೆಗೂ ಬಿಫೋರ್ ಸ್ಪ್ರೇಯಿಂಗ್, ಆಫ್ಟರ್ ಸ್ಪ್ರೇಯಿಂಗ್, ಒಂದು 8 ದಿನ ಆದ್ಮೇಲೆ ಯಾವ ರೀತಿ ಇದು ಬದಲಾವಣೆ ಆಯ್ತು ಅನ್ನೋದನ್ನ ಒಂದು ನಮ್ಮ ಹತ್ರ ಒಂದು ಆಧಾರ ಇದು ಇಟ್ಕೊಂಡಿವಿ ಅಂದ್ರೆ, ಮುಂಬರೋ ದಿನಗಳಲ್ಲಿ ನಾವು ಬೇರೆ ಬೇರೆ ರೈತರಿಗೆ, ಹೊಸ ಹೊಸ ರೈತರಿಗೆ ನಾವು ತೋರ್ಸ್ಬೇಕಾರೆ ಇದು ಒಂದು ಪ್ರೂಫ್ ಇಟ್ಕೊಂಡೆ ನಾವು ತೋರಿಸ್ಬೋದು. ಈ ರೀತಿ ವರ್ಕ್ ಮಾಡಿ. ಇದು ಒಂದು ನಮ್ದು ರಿಕ್ವೆಸ್ಟ್, ಪ್ರತಿಯೊಬ್ರು ಒಂದು ಟೆಸ್ಟಿಮೋನಿಯಲ್ಗಳನ್ನ ಮಾಡಿ ನಾಳೆಯಿಂದಾನೇ ಸ್ಟಾರ್ಟ್ ಮಾಡಿ. ಯಾವ ಬೆಳೆ ಕೊಡ್ತೀರಿ, ಯಾವ ಪ್ರಾಡಕ್ಟ್ ಕೊಡ್ತೀರಿ, ಪ್ರಾಡಕ್ಟ್ ಇಟ್ಕೊಂಡು ಒಂದು ಕರೆಕ್ಟ್ ಆಗಿ ಫೋಟೋನ ತೆಗೆಸ್ಕೊಳ್ಳಿ. ಅದರದ್ದು ಬಿಫೋರ್ ಸ್ಪ್ರೇ ಏನಾಯ್ತು, ಆಫ್ಟರ್ ಸ್ಪ್ರೇ ಏನಾಯ್ತು, ಅವ್ರದ್ದು ಫೀಲ್ಡ್ ಬ್ಯಾಕ್ ಏನಿದೆ ರೈತರದು ಅನ್ನೋದನ್ನ ನೀವು ನೋಟ್ ಮಾಡಿ ಇಟ್ಕೊಂಡ್ರೆ ನಿಮಗೂ ಅದು ಈಗ ಮೀಟಿಂಗ್ಸ್ ಆಗಿರ್ಬೋದು, ಅವ್ರನ್ನ ಕರೆಸಿ ಮಾತಾಡಿಸ್ಬೋದು. ನೆಕ್ಸ್ಟ್ ಈ ತರ ಜೂಮ್ ಮೀಟಿಂಗ್ ನಲ್ಲಿ ಅದ್ರ ಬಗ್ಗೆ ನಾವು ಅದನ್ನ ತೋರಿಸಿ ಹೇಳ್ಬೋದು. ಈ ಪ್ರಾಡಕ್ಟ್ ಬಗ್ಗೆ ಎಲ್ಲ ಮಾಹಿತಿ ಮುಗೀತು ಅಂದ್ರೆ ಅದ್ರ ಬಗ್ಗೆನೂ ನಾವು ಹೇಳ್ಬೋದು. ಇಷ್ಟೆಲ್ಲ ಮಾಹಿತಿ ಕೊಡ್ತಾ ಇನ್ನ ಟೈಮ್ ಕೂಡ ಆಗ್ತಾ ಬರ್ತಾ ಇದೆ. ನೆಕ್ಸ್ಟ್ ಓವರ್ ಟು ವಿಜಯ್ ಸರ್ಗೆ. ಎಸ್ ಸರ್, ಥ್ಯಾಂಕ್ ಯು ವೆರಿ ಮಚ್. ಸೊ ವಂಡರ್ಫುಲ್ ಇನ್ಫಾರ್ಮೇಶನ್ ಇತ್ತು. ಆಗ್ರೋ 82 ಪ್ರೀಮಿಯಂ ಬಗ್ಗೆ, ಮತ್ತೆ ಆಗ್ರೋ ಪವರ್ ಗ್ರೋತ್ ಬಗ್ಗೆ, ಆಗ್ರೋ ಆಕ್ಟಿವ್ ಕ್ರಾಪ್ ಕೇರ್ ಬಗ್ಗೆ, ಆಗ್ರೋ ಆಕ್ಟಿವ್ ಫಂಗಿ ಕೇರ್ ಬಗ್ಗೆ ಅದ್ಭುತವಾಗಿ ಇನ್ಫಾರ್ಮೇಶನ್ ಕೊಟ್ಟಿದ್ದೀರಾ. ಏನಾದ್ರು ಡೌಟ್ಸ್ ಇದ್ರೆ ನೀವು ಟೆಕ್ಸ್ಟ್ ಬಾಕ್ಸ್ ಮೂಲಕ ಹಾಕ್ಬೋದು ಅಥವಾ ಹ್ಯಾಂಡ್ ರೈಸ್ ಮಾಡ್ಬೋದು. ಎನಿ ಡೌಟ್ ಫ್ರೆಂಡ್ಸ್? ಶುಂಠಿಗೆ ಸರ್ ಎಷ್ಟು ಹಾಕ್ಬೇಕು ಅಂತ ಹೇಳಿ ಕೇಳ್ತಿದ್ದಾರೆ. ಸೊ ಅದಕ್ಕೊಂದು ಆನ್ಸರ್ ಮಾಡಿ ಸರ್. ಸರ್ ಅದೇ ಈಗ ಶುಂಠಿಗೆ ಅಂತ ಹೇಳಿದಾರೆ.
ಈ ಮೊನ್ನೆಯಿಂದ ಶುಂಠಿಗೆ ಈ ಒಂದು ರೋಗ, ಅದು ಒಂದು ಪೈರೋಕ್ರಲಸ್ ವೈರಸ್ ಅಂತಂದು ತುಂಬಾ ಹರಡ್ತಾ ಇದೆ. ಸುಮಾರು ನಾನು ಮಂಜು ಸರ್ ಆಗಿರ್ಬೋದು ಇವ್ರಿಗೆಲ್ಲ ನಮಗೆ ವಾಟ್ಸಪ್ ಅಲ್ಲಿ ಕಳಿಸಿ ಮಹೇಶ್ ಸರ್ ಅವರೆಲ್ಲ ತೋರಿಸಿದಾರೆ. ನಿಮ್ಮ ಭಾಗದಲ್ಲಿ ಆ ಕಡೆ ಜಾಸ್ತಿ ಬರ್ತಾ ಇದೆ, ಮೈಸೂರು ಭಾಗದಲ್ಲಿ. ನಿಮ್ಗೆ ಯಾವಾಗ ರೋಗ ಅದು ಕಾಣಿಸ್ತೋ ಅದೊಂದು ಇನಿಷಿಯಲಿನೇ ನಮ್ದೊಂದು ಆಕ್ಟಿವ್ ಇದು ಕ್ರಾಪ್ ಕೇರು ಮತ್ತೆ ಫಂಗಿ ಕೇರು, ನೀಮ್ ಆಯಿಲ್ ತುಂಬಾ ಆಗಿತ್ತು ಅಂದ್ರೆ ನೀವೇನಾದ್ರೂ ಪರ್ಸನಲಿ ನನಗೆ ವಾಟ್ಸಪ್ಗೆ ಅದನ್ನ ಫೋಟೋ ಗಿಟ್ ಏನಾರ ಕಳಿಸಿದ್ರಿ ಅಂದ್ರೆ ಅದ್ರ ಜೊತೆಗೆ ಒಂದು ಟ್ರೈಸೈಕ್ಲೋಸಲ್ ಅಂತ ಒಂದು ಕೆಮಿಕಲ್ ಬರುತ್ತೆ. ಟ್ರೈಸೈಕ್ಲೋಸ್ ಆಗಿರ್ಬೋದು, ಹೆಕ್ಸಾಕೋನೋಸೋಲ್ ಆಗಿರ್ಬೋದು, ಇವೆಲ್ಲ ಶಿಲೀಂಧ್ರನಾಶಕಗಳು. ಇದನ್ನು ಸ್ವಲ್ಪ ಸೇರಿಸಿ ಕೊಟ್ರೆ ಬೇಗ ವರ್ಕ್ ಆಗುತ್ತೆ. ಯಾಕಪ್ಪ ಅಂದ್ರೆ ನಮ್ಮದೇ ಪ್ರಾಡಕ್ಟ್ ನ ನೀವು ಕೊಟ್ಟು ಮಾಡ್ಬೋದು. ಬಟ್ ಸಿವಿಯರ್ ಆಗಿತ್ತು ಅಂದ್ರೆ ಇದು ಪ್ಯೂರ್ ಒಂದ್ ಸ್ವಲ್ಪ ಆರ್ಗ್ಯಾನಿಕ್ ಆಗಿರೋದ್ರಿಂದ ಬೇಗ ಕಂಟ್ರೋಲ್ ಆಗಲ್ಲ. ಹಾಗಾಗಿ ನಮ್ದು ಫಂಗಿ ಕೇರು ಮತ್ತೆ ಕ್ರಾಪ್ ಕೇರು, ನೀಮ್ ಆಯಿಲ್ ಇವೆರಡನ್ನು ನಾನು ಏನ್ ಹೇಳಿದೆ ಅದೇ ರೆಕಮೆಂಡೇಶನ್ ಅಲ್ಲೇ ಕೊಡಿ. ಓಕೆನಾ? ಶುಂಠಿಗೆ ಅದು ಮೇನ್ ಅದನ್ನ ಮಾಡಿ. ಇವತ್ತು ಸುಮಾರು ಶುಂಠಿ ಎಲ್ಲ ಫೋಟೋಗಳೆಲ್ಲ ಹಾಕಿದ್ರು, ಅದಕ್ಕೆ ರೆಕಮೆಂಡೇಶನ್ ಕೊಟ್ಟಿದ್ದೀನಿ. ಇಮಿಡಿಯೇಟ್ಲಿ ಸ್ಪ್ರೇ ಕೊಡಿ. ಇನ್ನೊಂದೇನು ಇಂಪಾರ್ಟೆಂಟ್ ವಿಚಾರಪ್ಪ ಅಂದ್ರೆ ಸ್ಪ್ರೇ ಕೊಡೋದು ಸಾಯಂಕಾಲ ಹೊತ್ತು ಕೊಡ್ವಿ, ಹೆಚ್ಚಾನೆಚ್ಚು ಬೆಳಿಗ್ಗೆ ಹೊತ್ತು. ಬಿಸಿಲೊತ್ತಲ್ಲಿ ಕೊಡಬೇಡಿ, ಮಧ್ಯಾಹ್ನ ಹೊತ್ತು ಕೊಡಬೇಡಿ. ಇನ್ನೂ ಬೆಟರ್ ಅಂದ್ರೆ ನೀವು ಸಾಯಂಕಾಲ ಕೊಡೋದ್ರಿಂದ ಏನಾಗ್ತತೆ, ಈ ನಮ್ಮ ಏನ್ ಈ ಕೀಟಗಳು ಅಂತ ಹೇಳ್ತೀವಿ, ರೋಗಗಳು ಅಂತ ಹೇಳ್ತೀವಿ, ಇವ್ರದ್ದು ಒಂದು ರೋಗಾಣುಗಳು ಜಾಸ್ತಿ ಹರಡಾಡೋದು ರಾತ್ರಿ ಹೊತ್ತಲ್ಲೇ. ಹಂಗಾಗಿ ನಾವು ಕೊಟ್ಟಿರ್ತಕ್ಕಂಥ ಔಷಧಿ ಚೆನ್ನಾಗಿ ವರ್ಕ್ ಆಗ್ಬೇಕಂದ್ರೆ ಸಾಯಂಕಾಲ ಹೊತ್ತು ಕೊಡಿ ಶುಂಠಿಗೆ. ಮತ್ತೆ ಏನಾದ್ರೂ ಕ್ವಶನ್ ಇದ್ರೆ ಕೇಳಿ ಸರ್. ಮತ್ತೆ ಏನ್ ಡೌಟ್ಸ್ ಇಲ್ವಾ? ಹಾಗಿದ್ರೆ ಇಲ್ಲಿಗೆ ಮುಗಿಸೋಣ ಇದು ಒಂದು ಸೀಸನ್. ಮತ್ತೆ ಯಾರೋ ಡೌಟ್ಸ್ ಇಲ್ವಾ ಅಂದ್ರೆ ಹಾಕ್ತಾರೆ ಸರ್. ಡೌಟ್ ಇಲ್ಲ ಅಂದ್ರೆ ಹಾಕಿಲ್ಲ. ಇಲ್ಲ, ಇಲ್ಲ, ಯಾರಿಗೂ ನೈಸ್ ಇಲ್ಲ ಸರ್, ಡೌಟ್ಸ್ ಇನ್ಫಾರ್ಮೇಶನ್. ಏನಿಲ್ಲ. ಓಕೆ, ನೈಸ್ ಥ್ಯಾಂಕ್ ಇನ್ಫಾರ್ಮೇಶನ್ ಯು ಅಂತ ವೆರಿ ಮಚ್. ಹೇಳ್ತಿದ್ದಾರೆ. ಸೊ ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ರೈಟ್, ನಾಳೆ ಮತ್ತೆ ಸಿಗೋಣ್ರೆ. ನನ್ನ ಇನ್ನೂ ಒಂದು ಒಳ್ಳೆ ಪ್ರಾಡಕ್ಟ್ ನೊಂದಿಗೆ ನಾಳೆ ಮತ್ತೆ ಸಿಗೋಣ. ಥ್ಯಾಂಕ್ ಯು ವೆರಿ ಮಚ್. ಸೊ ವಿತ್ ಅವರ್ ಸ್ಲೋಗನ್ ಜೈ ಕೇವಾ, ಜೈ ಜೈ ಕೇವಾ, ಹರ್ ಹರ್ ಕೇವಾ, ಕೇರ್ ಕೇವಾ ಅಂತ ಹೇಳ್ತಾ ಸೊ ಈ ಒಂದು ಸೆಷನ್ ನ ಕಂಪ್ಲೀಟ್ ಮಾಡೋಣ. ರೈಟ್, ಥ್ಯಾಂಕ್ ಜೈ ಯು. ಕೇವಾ, ಜೈ ಕೇವಾ, ಹರ ಹರ ಕೇವಾ, ಜೈ ಕೇವಾ. ಥ್ಯಾಂಕ್ ಯು ಸರ್. जय केवा जय केवा, जय जय केवा, घर घर केवा, हर घर केवा. जय केवा, जय जय केवा, घर घर केवा.